ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಯೆರೆಮೀಯ ಅಂತ ಒಬ್ಬ ಪ್ರವಾದಿ ಇದ್ದ. ಆ ಯೆರೆಮೀಯ ಪ್ರವಾದಿ 40 ವರ್ಷದವರೆಗೂ ಒಂದೇ ಮೆಸೇಜ್ ಕೊಟ್ಟ. 40 ವರ್ಷದವರೆಗೂ ದೇವರು ಅವನಿಗೆ ಇದೇ ಮೆಸೇಜ್ ಹೇಳು ಅಂತಂದ್ರು. ಹಲ್ಲೆಲೂಯಾ. ಇಮ್ಯಾಜಿನ್ ಮಾಡ್ರಿ, ಈಗ ನಮ್ ಚರ್ಚಲ್ಲಿ ಸ್ತೋತ್ರ ಯೆರೆಮೀಯ ಪ್ರವಾದಿ ಇಲ್ಲ. ಹಲ್ಲೆಲೂಯಾ. ನಾವು ಪ್ರತಿ ವಾರ ಹೊಸದ್ ಬೇಕು. ಏನ್ರಿ ಪಾಸ್ಟ್ರಿ ಹೇಳಿದ್ದೇ ಹೇಳ್ತಿದ್ದಾರೆ, ಯಾಕೋ ಇದು ಬಿಟ್ಟೇ ಬಿಡ್ತಾ ಇಲ್ಲ ಅಂತ ಹೇಳಿ. ನಾನ್ ಬಿಡ್ಬೇಕಂದ್ರು ದೇವ್ರು ಬಿಡ್ತಾ ಇಲ್ಲ ಇದು. ಹಲ್ಲೆಲೂಯಾ. ನಾನ್ ಹೇಳಿದ್ದೆ ನೆಕ್ಸ್ಟ್ ಸಂಡೇ ಇಂದ ನನಗೆ ಬೇರೆ ಮೆಸೇಜ್ ಹೇಳೋದಿದೆ ಅಂತ. ಸ್ಟಿಲ್ ದೇವ್ರು ಇದನ್ನೇ ನೀನ್ ಮತ್ತೆ ಹೇಳ್ಬೇಕು 2 ವಾರದವರೆಗೂ. ಹಲ್ಲೆಲೂಯಾ. 40 ವರ್ಷದವರೆಗೂ ಆತನಿಗೆ ಇಸ್ರಾಯೇಲ್ ಜನರಿಗೆ ಒಂದೇ ಸಂದೇಶ. ಎಲ್ಲೇ ಸುತ್ತಾಡಿದ್ರೆ ಅದೇ ಒಂದೇ ಸಂದೇಶ. ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆ ತಿರುಗಿಕೊಡ್ರಿ. ರಿಪೆಂಟ್ ಅಂಡ್ ಟರ್ನ್ ಟು ಗಾಡ್. ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಡ್ರಿ. ಅಂದ್ರೆ ಮಾನಸಾಂತರ ಹೊಂದ್ರಿ, ದೇವರ ಕಡೆಗೆ ತಿರುಗಿಕೊಡ್ರಿ. ಇಸ್ರಾಯೇಲ್ ಬಂದು ಹೇಳ್ತಾರೆ ನಮಗ್ ಊಟ ಇಲ್ಲ, ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆ ತಿರುಗಿಕೊಡ್ರಿ. ಹಲ್ಲೆಲೂಯಾ. ನಮಗ್ ಕೆಲಸ ಇಲ್ಲ, ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆ ತಿರುಗಿಕೊಡ್ರಿ. ಅವ್ರು ಏನೇ ಬಂದು ಇಸ್ರಾಯೇಲ್ರು ಯೆರೆಮೀಯನಾದ್ರು ಹೇಳಿದ್ರೆ ಒಂದೇ ಸಂದೇಶ ಇತ್ತು ಆತನ. ಯೆರೆಮೀಯಗೆ ಅವನಿಗೆ ಬೋರ್ ಆಗ್ಬಿಟ್ಟಿತ್ತು. ದೇವ್ರೇ ಬೇರೆ ಏನಾದ್ರು ಕೊಡು, ಈ ಒಂದು ಇದಕ್ಕೆ ಟರ್ನ್ ಆಗಲಾಗ್ಯಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಒಂದೊಂದ್ಸಲ ಮಾತಾಡುವಾಗ, ದೇವರು ಒಂದೊಂದ್ಸಲ ಇನ್ಸ್ಟ್ರಕ್ಷನ್ ಅನ್ನು ಕೊಡುವಾಗ ಅದು ಮಾಡೋವರೆಗೂ ನೆಕ್ಸ್ಟ್ ಮುಂದೆ ಹೋಗಲ್ಲ ದೇವ್ರು. ಅದನ್ನ ಒಬೆ ಆಗೋವರೆಗೂ ನೆಕ್ಸ್ಟ್ ನಮ್ ಲೈಫ್ ಅಲ್ಲೇ ಸ್ಟಕ್ ಆಗ್ಬಿಡ್ತದೆ ಅದು. ಹಲ್ಲೆಲೂಯಾ. ನಾವು ಯಾವಾಗ ಆ ಇನ್ಸ್ಟ್ರಕ್ಷನ್ಗೆ ವಿಧೇಯರ ಆಗ್ತೇವೋ ಆಗ ದೇವರ ಕಾರ್ಯ ನೋಡ್ತೇವೆ. ಯಾವಾಗ ನಾವು ಡಿಲೇ ಮಾಡ್ತೇವೋ, ತಡ ಮಾಡ್ತೇವೋ, ಇಲ್ಲ ಇದು ಹೆಂಗಾಗಕ್ ಸಾಧ್ಯ, ಹಾಗೆ ಹೀಗೆ ನಮ್ಮ ಬುದ್ಧಿ ರೀಸನ್ ಎಲ್ಲ ಉಪಯೋಗಿಸಿ ಹಂಗೆ ಸ್ಟಕ್ ಆದ್ರೆ ಅವಾಗ ಸೈತಾನಿನ ಕಾರ್ಯ ನಮ್ಮ ಜೀವಿತದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ 38 ವರ್ಷದಿಂದ ಒಬ್ಬ ಪಾರ್ಶ್ವವಾಯು ರೋಗಿ ಬಿದ್ದಿದ್ದ. 38 ವರ್ಷದಿಂದ ಯೇಸು ಸ್ವಾಮಿ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಗ್ಲಿಕ್ಕೆ, ಗುಣವಾಗ್ಲಿಕ್ಕೆ ಮನಸ್ಸುಂಟಾ? ಹಲ್ಲೆಲೂಯಾ. ಹಲ್ಲೆಲೂಯಾ. 38 ವರ್ಷದಿಂದ ಆದ್ರೂ ಕೂಡ ಜೀಸಸ್ ಕೇಳ್ತಾ ಇದ್ದಾರೆ, ನಿನಗೆ ಮನಸ್ಸುಂಟಾ? ನನಗೇನೋ ಮನಸ್ಸಿದೆ ನಿನಗೆ ಸ್ವಸ್ಥತೆ ಮಾಡ್ಬೇಕಂತ ಹೇಳಿ, ನನಗೇನೋ ಮನಸ್ಸಿದೆ ನಿನಗೆ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ, ನನಗೇನೋ ಮನಸ್ಸಿದೆ ನಿನಗೆ ಈ ಪರಿಸ್ಥಿತಿಯಿಂದ ಹೊರಗಡೆ ತರಬೇಕು ಅಂತ ಹೇಳಿ. ಬಟ್ ನಿನಗೆ ಮನಸ್ಸಿದೆಯಾ? ಹಲ್ಲೆಲೂಯಾ. ಅನೇಕರಿಗೆ ದೇವರನ್ನು ನಾವೇ ಬ್ಲಾಕ್ ಮಾಡ್ಬಿಟ್ಟಿರ್ತೀವಿ ನಮ್ಮ ಮನಸ್ಸಲ್ಲಿ. ಇಲ್ಲ, ಹಿಂಗ ಆಗಕ್ ಸಾಧ್ಯ ಇಲ್ಲ, ದೇವ್ರು ಹಿಂಗೆ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ವಿಲ್ ದೇವರಿಗೆ ಬಹಳ ಇಂಪಾರ್ಟೆಂಟ್. ನಮ್ಮ ಮನಸ್ಸು ದೇವರಿಗೆ ಬಹಳ ಇಂಪಾರ್ಟೆಂಟ್. ನಮ್ಮ ಮನಸ್ಸಿನಲ್ಲಿ ನಾವು ದೇವರಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ, ಆತನ ಇನ್ಸ್ಟ್ರಕ್ಷನ್ಗೆ ನಾವು ವಿಧೇಯರಾಗ್ಲಿಲ್ಲ ಅಂತಂದ್ರೆ ದೇವರು ಮುಂದೆ ಹೋಗಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಇಸ್ರಾಯೇಲ್ರಿಗೆ 40 years ವರೆಗೂ ಇದೇ ಸಂದೇಶ, ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆ ತಿಳ್ಕೊಡ್ರಿ. ಅಂದ್ರೆ ಮನಸ್ಸನ್ನು ಬದಲಾವಣೆ ಮಾಡ್ಕೊಡ್ರಿ, ದೇವರ ಕಡೆಗೆ ತಿರುಗಿಕೊಡ್ರಿ. ಯೋಹಾನನು ದೀಕ್ಷಾಸನ ಕೊಡುವ ಯೋಹಾನನು ಬಂದ, ಆತನು ಕೂಡ ಒಂದೇ ಮೆಸೇಜ್ ತಗೋ ಬಂದ, ಏನು? ನಿಮ್ಮ ಪಾಪಗಳಿಂದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ದೀಕ್ಷಾಸನ ಆದ ನಂತರ ಇದೇ ಸಂದೇಶವನ್ನು ತೆಗೆದುಕೊಂಡು ಬಂದ್ರು, ಪರಲೋಕ ರಾಜ್ಯವು ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವಾಗ ರಿಪೆಂಟೆನ್ಸ್ ಬಗ್ಗೆ ಯಾರಿಗೂ ಕೇಳಕ್ ಇಷ್ಟಪಡಲ್ಲ. ಪಶ್ಚಾತ್ತಾಪ ಪಡ್ರಿ ಅಂದ್ರೆ ಯಾರಿಗೂ ಇದು ಆಗಂಗಿಲ್ಲ. ಇವಾಗ ಅಂದ್ರೆ ಒಂದು ದೇವರ ಕಡೆಗೆ ನಾನು ಕ್ಷಮೆ ಕೇಳಬೇಕು, ದೇವರ ಕಡೆಗೆ ನಾನು ರಿಲೇಶನ್ಶಿಪ್ ರೈಟ್ ಮಾಡ್ಕೋಬೇಕು, ಆ ಒಂದು ಮೊದಲನೇ ಪ್ರಯಾರಿಟಿ ಕೊಡಂಗಿಲ್ಲ. ಇವಾಗ ರಿಪೆಂಟೆನ್ಸ್ ಬಗ್ಗೆ ಯಾರಿಗೂ ಕೇಳಕ್ ಇಷ್ಟನೇ ಇಲ್ಲ. ಹಲ್ಲೆಲೂಯಾ. ಆದ್ರೆ ಜೀಸಸ್ ಮೊಟ್ಟ ಮೊದಲನೇ ಸಂದೇಶ ಏನಂದ್ರೆ, ಮೊದಲು ನೀವ್ ಏನಾಗ್ಬೇಕು? ಮಾನಸಾಂತರ ಆಗ್ಬೇಕಂದ್ರೆ ನೀವು ಮನಸ್ಸಿನಲ್ಲಿ ನಿಮ್ಮ ಯೋಚನೆ ಮಾಡುವ ಒಂದು ರೀತಿ ಚೇಂಜ್ ಆಗ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಆದ ನಂತರ ಅಪೋಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಕೂಡ ಪೇತ್ರನು ಎದ್ದು ನಿಂತು ಮೊಟ್ಟ ಮೊದಲೇ ಸಂದೇಶ ಕೊಡ್ತಾ ಇದ್ದಾನೆ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಡ್ರಿ, ದೀಕ್ಷಾಸ್ನಾನ ಮಾಡಿಸಿಕೊಡ್ರಿ, ಆಗ ನಿಮಗೂ ನಿಮ್ಮ ಮಕ್ಕಳಿಗೂ ದೂರದಲ್ಲಿರುವ ಎಲ್ಲರಿಗೂ ಪವಿತ್ರಾತ್ಮನ ವರ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಇದು ಮೆಸೇಜ್ ಯಾವಾಗ್ಲೂ ಎವರ್ ಗ್ರೀನ್ ಆಗಿದೆ. ಹಲ್ಲೆಲೂಯಾ. ಯಾವುದೇ ಮೆಸೇಜ್ ಬಂದ್ರು ಕೂಡ ಬಿದ್ದೋಗ್ತದೆ ಅದು. ಈ ದೇವರ ಕಡೆ ತಿರುಗಿಕೊಡ್ರಿ ಅನ್ನುವಂಥದ್ದು ಯಾವತ್ತೂ ಬದಲಾವಣೆ ಆಗಂಗಿಲ್ಲ.
ನಮ್ ಜೀವಿತದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ದೇವರ ಕಡೆ ತಿರ್ಕೊಳ್ಬೇಕು. ಹಲ್ಲೆಲೂಯ. ನಾವು ಅನ್ಕೋತೇವೆ ನನ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ, ನನ್ ಸಭೆಗೆ ಬರೋದ್ರಿಂದ ಹೇಗೆ ಸಾಲ್ವ್ ಆಗ್ತದೆ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾನು ಚರ್ಚಿಗೆ ಬರ್ತೀನಿ ಅಂತ ಹೇಳಿ. ಹಲ್ಲೆಲೂಯ. ಜೀಸಸ್ಸೇ ಬರ್ತಾರೆ ಮತ್ತೆ ನೀನ್ ಬರಂಗಿಲ್ಲ. ಹಲ್ಲೆಲೂಯ. ಯಾಕೆ? ನಿನ್ ಪ್ರಾಬ್ಲಮ್ ನಿನಗೆ ಸಾಲ್ವ್ ಮಾಡ್ಕೊಳಕ್ ಆಗಂಗಿಲ್ಲ. ನನ್ ಪ್ರಾಬ್ಲಮ್, ನನ್ನ ಸಮಸ್ಯೆ ನನಗೆ ಪರಿಹಾರ ಮಾಡ್ಕೊಳ್ಳಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ನಮಗೆ ದೇವರ ಗೈಡೆನ್ಸ್ ಬೇಕು, ದೇವರ ಮಾರ್ಗದರ್ಶನ ಬೇಕು. ದೇವರ ಒಂದು ದಯೆ ಇದ್ದಾಗ ಮಾತ್ರ ನಮಗೆ ಅದ್ಭುತವಾಗಿ ಆ ಒಂದು ಸಮಸ್ಯೆಗಳಿಂದ ಆತನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯ. ನಿಮಗೆ ಮನಸ್ಸುಂಟ ನಿಮ್ಮ ಪರಿಸ್ಥಿತಿಗಳಿಂದ ಹೊರಗಡೆ ಬರ್ಬೇಕು ಅಂತ? ಎಷ್ಟು ಜನರಿಗೆ ಆಸೆ ಇದೆ, ಡಿಸೈರ್ ಇದೆ, ಸ್ವಾಮಿ ಈ ಪರಿಸ್ಥಿತಿ ಸಾಕಾಗ್ಬಿಟ್ಟಿದೆ, ನನಗೆ ಈ ಪರಿಸ್ಥಿತಿ ಹೊರಗಡೆ ಬರ್ಬೇಕು. ದೇವ್ರು ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟು ದೇವರ ಹಲ್ಲೆಲೂಯ. ನಿನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊ, ಆಗ ನಿನ್ನ ಪರಿಸ್ಥಿತಿಗಳು ಅದು ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. 38 years ಆತ ಬಿದ್ದುಕೊಂಡಿದ್ದ, ಅದೇ ಪರಿಸ್ಥಿತಿಯಲ್ಲಿದ್ದಾನೆ, ಪಾರ್ಶ್ವವಾಯು ರೋಗಿ. ಯೇಸು ಸ್ವಾಮಿ ಬಂದು ಆತನಿಗೆ ಕ್ಷಣ ಮಾತ್ರದಲ್ಲಿ ಅವನು ಪರಿಸ್ಥಿತಿಗಳು ಬದಲಾವಣೆ ಮಾಡಿದ. ಹಲ್ಲೆಲೂಯ. ಯಾಕೆಂದ್ರೆ ಅವನ ಮನಸ್ಸು ಅಲ್ಲಿಂದ ಹೊರಗಡೆ ಬರ್ಬೇಕಂತ ಡಿಸೈರ್ ಮಾಡಿದ. ಹಲ್ಲೆಲೂಯ. ಕೆಲವೊಂದು ಸಲ ದೇವರು ನಮ್ಮ ಇಚ್ಛೆಗೆ ವಿರುದ್ಧವಾಗಿ, ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ, ನಮಗೆ ಡಿಸೈರ್ ಇಲ್ಲ, ನಮಗೆ ವಿಲ್ ಇಲ್ಲ ಅಂತಂದ್ರೆ ನಮ್ಮ ವಿಲ್ ಪ್ರಕಾರ ದೇವ್ರು ಹೋಗಂಗಿಲ್ಲ. ಹಲ್ಲೆಲೂಯ. ನಮ್ಮ ವಿಲ್ ಪ್ರಕಾರ ಹೋಗುವಂತದ್ದು ಸೈತಾನನು ಮಾತ್ರ. ಅದಕ್ಕೆ ಆತ ಕಂಟ್ರೋಲ್ ಮಾಡ್ತಾನೆ, ಅದಕ್ಕೆ ಆತ ಹಿಡಿತದಲ್ಲಿ ಇಟ್ಕೋತಾನೆ. ಬಟ್ ದೇವರು ಎಂದಿಗೂ ನಮ್ಮ ವಿಲ್ ವಿರುದ್ಧವಾಗಿ ಹೋಗಲ್ಲ. ಯಾಕೆ? ಆತ ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನೀವು ಆಯ್ಕೆ ಮಾಡಿದ್ರೆ ನನ್ನ ಕಾರ್ಯಗಳು, ನನ್ನ ಅದ್ಭುತಗಳು, ನನ್ನ ಆಶೀರ್ವಾದಗಳು ನಿಮಗೆ ದೊರಕ್ತದೆ, ನಿಮಗೆ ಅನುಭವಿಸ್ತೀರಿ. ಇಲ್ಲ ನನ್ನದೇ ಆದ ಮಾರ್ಗದಲ್ಲಿ ಹೋಗ್ತೀನಿ ಅಂದ್ರೆ ದೇವರು ಬಿಟ್ಬಿಡ್ತಾರೆ, ಸರಿ ಹೋಗು ಅಂತ. ಹಲ್ಲೆಲೂಯ. ಎಂತ ಒಳ್ಳೆ ದೇವರಾಗಿದ್ದಾರೆ. ಹಲ್ಲೆಲೂಯ. 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 ನೋಡ್ರಿ, ನಾವೆಲ್ಲಾ ಬೇರೆ ಬೇರೆ ಹಿನ್ನೆಲೆಯಿಂದ ನಾವು ಬಂದವರು. ಇಲ್ಲಿ ಇರೋರೆಲ್ಲರೂ ಆಲ್ಮೋಸ್ಟ್ 99% ಎಲ್ಲ ನಾವು ಬೇರೆ ಹಿನ್ನೆಲೆಯಿಂದ ಬಂದವರಾಗಿದ್ದೇವೆ, ಯೇಸುವನ್ನು ನಂಬಿದವರು. ಫೇತ್ಫುಲ್ನೆಸ್, ಎಲ್ರು ಹೇಳ್ರಿ ಫೇತ್ಫುಲ್ನೆಸ್. ನಂಬಿಗಸ್ತಿಕೆ. ನಂಬಿಗಸ್ತಿಕೆ ದೇವರ ರಾಜ್ಯದಲ್ಲಿ ಇದು ಒಂದು ನಿಯಮವಾಗಿದೆ, ಒಂದು ಲಾ ಆಗಿದೆ. ನಾವು ಆತ್ಮೀಕವಾಗಿ ಆಗಿರ್ಬೋದು ಅಥವಾ ಹಣದ ಆಶೀರ್ವಾದದಲ್ಲಾಗಿರ್ಬೋದು, ನಮ್ಮ ಜೀವಿತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ದೇವರು ನೋಡುವಂತ ಮೊಟ್ಟ ಮೊದಲನೇ ಅಂಶ ಏನು ಅಂದ್ರೆ ನಂಬಿಗಸ್ತಿಕೆ, ಫೇತ್ಫುಲ್ನೆಸ್. ಹಲ್ಲೆಲೂಯ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕೇನಂದ್ರೆ ನಮಗಿರುವಂತ ಎಲ್ಲವೂ ಅದು ದೇವರು ಕೊಡಲ್ಪಟ್ಟಿದ್ದಾನೆ. ಹಲ್ಲೆಲೂಯ. ನಿಮ್ದು ಹಣ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನೀವು ಜೀವಂತವಾಗಿದ್ದೀರಿ, ಅದು ಎಲ್ಲವೂ ದೇವ್ರದಾಗಿದೆ. ದೇವರು ನಮ್ಮನ್ನು ಅದನ್ನು ನೋಡಿಕೊಳ್ಳುವುದಕ್ಕಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಿಮ್ ಮನೆ ಸ್ವಂತವಾಗಿರ್ಬೋದು, ಬಟ್ ಅದು ನಿಮ್ದಲ್ಲ, ದೇವ್ರದಾಗಿದೆ. ಹಲ್ಲೆಲೂಯ. ಕಾರ್ ನಿಮ್ ಹೆಸರ ಮೇಲೆ ಇರ್ಬೋದು, ಬಟ್ ಅದು ನಿಮ್ದಲ್ಲ, ಅದು ದೇವ್ರದಾಗಿದೆ. ಈ ರೀತಿ ಮೆಂಟಾಲಿಟಿ, ಈ ರೀತಿ ಯೋಚನೆಗಳು ಬಂದಾಗ ನಾವು ದೇವರಿಗೆ ಆನರ್ ಮಾಡ್ತಾ ಇದೀವಿ ಅಂತ ಹೇಳಿ ದೇವ್ರು ಏನ್ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಬ್ಲೆಸ್ ಮಾಡ್ತಾರೆ. ಹಲ್ಲೆಲೂಯ. ಇದು ದೇವ್ರದಿದೆ, ಇದು ನನ್ನ ಮನೆ ದೇವ್ರದಿದೆ, ಇದು ನನ್ನ ಮಕ್ಕಳು ದೇವ್ರದಾಗಿದ್ದಾರೆ. ಪ್ರತಿಯೊಂದು ನಾವು ದೇವರಿಗೆ ಮೊದಲನೇದಾಗಿ ನಾವು ಅದನ್ನು ಏನಂದ್ರೆ ಟರ್ನ್ ಓವರ್ ಮಾಡುವಾಗ ದೇವರ ಆಶೀರ್ವಾದ, ದೇವರ ಹಸ್ತ ಅದ್ರ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ನಾವು ಬೇಗನೆ ಈ ಒಂದು ಪ್ರಕಟಣೆಯನ್ನು ಹೊಂದಿಕೊಳ್ಬೇಕು. ಏನಂದ್ರೆ ನನಗಿರುವಂತದ್ದು ಎಲ್ಲವೂ ಅದು ದೇವರದಾಗಿದೆ. ಹಲ್ಲೆಲೂಯ. ನಿಮ್ಗೆ ದುಡಿಲಕ್ಕೆ ಶಕ್ತಿ ಕೊಡ್ತಾ ಇರೋದು ಯಾರು? ದೇವ್ರೇ. ನಿಮಗೆ ಉಸಿರಾಡಕ್ ಕೊಡ್ತಾ ಇರೋದು ಯಾರು? ದೇವ್ರೇ. ಮೋಶೆ ಅದಕ್ಕೆ ಹೇಳ್ತಾನೆ, ನಾವು ಬರೀ ಒಂದು ಉಸಿರಾಗಿದ್ದೇವೆ. ಹಲ್ಲೆಲೂಯ. ಸಂಜೆಗೆ ಹೇಗೆ ಹುಲ್ಲು ಬಾಡಿ ಹೋಗ್ತದೋ ಹಾಗೆ ನಮ್ಮ ಜೀವನ ಆಗಿದೆ. ಹಲ್ಲೆಲೂಯ. ಯಾವತ್ತೂ ಕೂಡ ಈ ಪೊಸಿಷನ್, ಹಣ ಅದು ನಮ್ಮ ತಲೆ ಮೇಲೆ ಏರ್ ಕೊಡ್ಬಾರ್ದು. ಬ್ರೈಟ್ನೆಸ್ ಬರಕ್ಕೆ ಅವಕಾಶ ಕೊಡಬೇಡ್ರಿ. ಅದಕ್ಕೆ ದೇವ್ರು ಕೆಲವೊಂದು ಎಲ್ಲ ನೇಚರ್ಗಳು ಪ್ರತಿಯೊಬ್ಬರು ಬರ್ತದೆ, ನನ್ನಲ್ಲಿ ಕೂಡ ಬರ್ತದೆ, ನಿಮ್ಮಲ್ಲಿ ಕೂಡ ಬರ್ತದೆ. ಅದನ್ನ ದೇವರು ತಗ್ಗಿಸುವುದಕ್ಕಾಗಿಯೇ ದೇವರು ಕೆಲವೊಂದು ಮಾರ್ಗಗಳನ್ನು ಇಟ್ಟಿದ್ದಾರೆ. ಯಾಕೆ? ಆತ ನಮ್ಮನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯ. ಯಾಕೆಂದ್ರೆ ನಮಗಿರುವಂತಹ ಜಾಬಿನಿಂದ ನಾವು ಹಾಳಾಗ್ಬಾರ್ದು, ನಮಗಿರುವಂತಹ ಬಿಸ್ನೆಸ್ ಇಂದ ನಾವು ಹಾಳಾಗ್ಬಾರ್ದು, ನಮಗಿರುವಂತಹ ಹಣ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಿಂದ ನಾವು ದೇವರಿಂದ ದೂರ ಹೋಗ್ಬಾರ್ದೆಂಬುದಾಗಿ ಕೆಲವೊಂದ್ಸಲ ದೇವರು ನಮ್ಮನ್ನು ತಗ್ಗಿಸುವಂತ ಪರಿಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಅದಕ್ಕೆ ಪ್ರತಿಯೊಂದು ನಿಮ್ಮಲ್ಲಿರುವಂತ, ನನ್ನಲ್ಲಿರುವಂತ ಒಂದೊಂದು ರೂಪಾಯಿ ಕೂಡ ಅದು ದೇವ್ರದಾಗಿದೆ.
ಹಲ್ಲೆಲೂಯಾ. ಯಾವಾಗ ಈ ಮೆಂಟಾಲಿಟಿ ಬರ್ತದೋ ಅವಾಗ ಅನೇಕ ತೊಂದರೆಗಳಿಂದ, ಅನೇಕ ಪ್ರಾಬ್ಲಮ್ಸ್ ಗಳಿಂದ ಅಲ್ಲೇ ಸೊಲ್ಯೂಷನ್ ಆಗ್ತದೆ. ಯಾವಾಗಿದು ನಂದು ಅನ್ಕೊಂಡು ನಾವು ಜೀವನಿಸ್ತೇವೋ ಅನೇಕ ತೊಂದರೆಗಳಿಗೆ ನಾವು ಈಡಾಗ್ತೇವೆ. ಅದಕ್ಕೆ ನಾವು ನೋಡಿದ್ದೇವೆ, ನಂಬಿಗಸ್ತಿಕೆ, ಹಣದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ಎರಡನೇದಾಗಿ ನಾಲ್ಗೆ ವಿಷಯದಲ್ಲಿ ನಂಬಿಗಸ್ತರಾಗಿರ್ಬೇಕು. ಮೂರನೇದಾಗಿ ಸಭೆ, ಚರ್ಚ್ನಲ್ಲಿ ಸಭೆಗೆ ನಂಬಿಗಸ್ತರಾಗಿರ್ಬೇಕು. ಯಾಕೆ ಸಭೆಗೆ ನಂಬಿಗಸ್ತರಾಗಿರ್ಬೇಕು? ಸಭೆ ಯಾರ್ದಾಗಿದೆ? ಯಾರ್ದಾಗಿದೆ? ಗಟ್ಟಿಯಾಗಿ ಹೇಳ್ರಿ, ಯಾರ್ದಾಗಿದೆ? ಸಭೆ ಯೇಸುವಿನದಾಗಿದೆ. ಎಲ್ರು ಹೇಳ್ರಿ, ಸಭೆ ಯೇಸುವಿನದು. ಸಭೆ ಪಾಸ್ಟರ್ ಹರೀಶ್ ದಲ್ಲ, ಸಭೆ ಯೇಸುವಿನದು. ಗಟ್ಟಿಯಾಗಿ ಹೇಳ್ರಿ, ಸಭೆ ಪಾಸ್ಟರ್ ಹರೀಶ್ ದಲ್ಲ, ಸಭೆ ಯೇಸುವಿನದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇದಾಗಿ ಸಂಬಂಧಗಳಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕೆಂಬುದಾಗಿ, ರಿಲೇಶನ್ಶಿಪ್ ಅಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕೆಂಬುದಾಗಿ ನೋಡ್ಕೊಂಡಿದ್ದೀವಿ. ಯಾಕಂದ್ರೆ ಈ ದಿನಗಳಲ್ಲಿ ನೋಡ್ತೇವೆ, ಅನೇಕ ರೀತಿಯಂತ ಮೇನ್ ಒಂದು ದೊಡ್ಡ ಸಂಬಂಧ ಯಾವುದು ಅಂದ್ರೆ ಗಂಡ ಹೆಂಡತಿಯ ಸಂಬಂಧ, ಹಸ್ಬೆಂಡ್ ಅಂಡ್ ವೈಫ್. ಬೈಬಲ್ ಹೇಳ್ತದೆ, ಮ್ಯಾರೇಜ್ ಈಸ್ ಆನರೇಬಲ್. ಮದುವೆ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಗೌರವ ಉಳ್ಳದ್ದಾಗಿದೆ. ಯಾರಾದ್ರೂ ಆ ಮದುವೆಯಲ್ಲಿ ಅಪನಂಬಿಗಸ್ತರಾಗಿದ್ರೆ, ಅಂದ್ರೆ ಹೆಂಡತಿ ಗಂಡನಿಗೆ ಅಪನಂಬಿಗಸ್ತಳಾಗಿದ್ರೆ, ಗಂಡ ಹೆಂಡತಿಗೆ ಅಪನಂಬಿಗಸ್ತನಾಗಿದ್ರೆ, ಬೈಬಲ್ ಹೇಳ್ತದೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಸಂಬಂಧದಲ್ಲಿ ನಂಬಿಗಸ್ತರಾಗಿರುವುದು ಬಹಳ ಪ್ರಾಮುಖ್ಯ. ನಾವು ದಿನ ಈಗ ನೋಡ್ತೇವೆ, ಎಷ್ಟೋ ವಿಡಿಯೋಸ್ಗಳು, ರೀಲ್ಸ್ಗಳು, ಎಲ್ಲ ಎಂಟರ್ಟೈನ್ಮೆಂಟ್ ಏನಾಗಿದೆ ಗೊತ್ತಾ? ಎಲ್ಲ ಅಫೇರ್ಸ್ ಇರುವಂತ ಎಂಟರ್ಟೈನ್ಮೆಂಟೇ ತೋರಿಸ್ತಾರೆ. ಹೆಂಡತಿ ಬೇರೊಬ್ಬರ ಜೊತೆ ರಿಲೇಷನ್, ಗಂಡ ಬೇರೊಬ್ಬರ ಜೊತೆ ರಿಲೇಷನ್. ಹಲ್ಲೆಲೂಯಾ. ಈ ನಂಬಿಗಸ್ತಿಕೆಯಲ್ಲಿ ಇರಿ, ಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್. ಮದುವೆ ಆದಾಗ ಹೆಂಡತಿ ಬರ್ಲಿಲ್ಲ ಅಂತಂದ್ರೆ ಗಂಡ ಹೋಗಿ ಮೊಬೈಲ್ ಅಲ್ಲಿ ಕೆಟ್ಟ ಕೆಟ್ಟ ಚಿತ್ರಗಳನ್ನು ನೋಡ್ತಾ, ಅದರಲ್ಲಿ ಡಿಮಾನಿಕ್, ಬರೀ ನಿಮಗ್ ಮಾತ್ರ ಬರಂಗಿಲ್ಲ, ಅದು ಮಕ್ಕಳ ಮೇಲೆ ಬರಕ್ ಸ್ಟಾರ್ಟ್ ಆಗ್ತದೆ, ಫ್ಯಾಮಿಲಿ ಮೇಲೆ ಆ ಸ್ಪಿರಿಟ್ ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಒಂದು ನಂಬಿಗಸ್ತಿಕೆ ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದ್ರೆ ಆ ರಿಲೇಶನ್ಶಿಪ್ ಏನಾಗಿದೆ, ಅದು ಹೋಲಿ ಆಗಿದೆ. ಬೈಬಲ್ ಹೇಳ್ತದೆ, ಮ್ಯಾರೇಜ್ ಇಸ್ ಎ ಹೋಲಿ. ಮದುವೆ ಅನ್ನುವಂಥದ್ದು ಪರಿಶುದ್ಧವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಈಗ ಐದನೇದಾಗಿ ನಾವು ನೋಡುವಾಗ ಏನಂತಂದ್ರೆ, ನಾವು ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರ್ಬೇಕು ಅಂದ್ರೆ, ಬೀಯಿಂಗ್ ಫೇತ್ಫುಲ್ ಇನ್ ರಿಸೋರ್ಸಸ್. ದೇವರ ಸಂಪನ್ಮೂಲಗಳಲ್ಲಿ ನಾವು ನಂಬಿಗಸ್ತರಾಗಿರುವಂಥದ್ದು. ದೇವರ ರಿಸೋರ್ಸಸ್, ದೇವರು ಕೊಡಲ್ಪಟ್ಟಿರುವಂತ ಸಂಪನ್ಮೂಲಗಳು. ದೇವರು ಕೊಡಲ್ಪಟ್ಟಿರುವಂತಹ ಸಂಪನ್ಮೂಲಗಳು ಯಾವುದು ಅಂದ್ರೆ, ನಮಗೆ ಸಮಯವನ್ನು ಕೊಟ್ಟಿದ್ದಾರೆ, ಈ ಲೋಕದಲ್ಲಿ ನಮಗೆ ನೀರನ್ನು ಕೊಟ್ಟಿದ್ದಾರೆ, ಗಾಳಿಯನ್ನು ಕೊಟ್ಟಿದ್ದಾರೆ, ಊಟವನ್ನು ಕೊಟ್ಟಿದ್ದಾರೆ, ಅನೇಕ ತಲಾಂತಗಳನ್ನು ಕೊಟ್ಟಿದ್ದಾರೆ, ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೆ ದೇವರು ಏನಾದ್ರೂ ಒಂದು ಕೊಟ್ಟೆ ನಿಮಗೆ ಇಲ್ಲಿ ಕಳಿಸಿದ್ದಾರೆ. ಹಲ್ಲೆಲೂಯಾ. ನನಗೆ ಏನು ಇಲ್ಲ ಅಂತ ನೀವು ಹೇಳಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಒಳಗಡೆ ದೇವ್ರು ಏನ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಪ್ರತಿಯೊಬ್ಬರಿಗೆ ದೇವರು ಒಂದಿಲ್ಲ ಒಂದು ಟ್ಯಾಲೆಂಟು, ತಲಾಂತು, ನಿಮಗೆ ಏನಾದ್ರೂ ಒಂದು ಎಬಿಲಿಟಿಯನ್ನು ದೇವರು ಕೊಡಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಫಸ್ಟ್ ಇದು ಬಿಲೀವ್ ಮಾಡ್ಬೇಕು, ದೇವ್ರು ನನಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನ ಡಿಸ್ಕವರ್ ಮಾಡ್ಕೊಳ್ಳೋಕೆ ಟೈಮ್ ಆಗ್ತದೆ, ಅದನ್ನು ಕಂಡು ಹಿಡಿಯುವುದಕ್ಕಾಗಿ ಸಮಯ ಬೇಕಾಗ್ತದೆ. ಅದಕ್ಕೆ ದೇವರ ಸಭೆಯಲ್ಲಿ ಯಾಕೆ ಜನರನ್ನು ಸೇರಿಸ್ತಾರೆ ಅಂದ್ರೆ, ಅವರ ವರಗಳು ಸಭೆಯಿಂದಲೇ ಅದು ಆಪರೇಟ್ ಆಗ್ತದೆ. ಹಲ್ಲೆಲೂಯಾ. ಅವರ ವರಗಳು, ತಲಾಂತಗಳು, ಅವ್ರು ಏನೆಲ್ಲ ಕೊಟ್ಟಿದ್ದಾರೆ, ಅದು ಸಭೆಯಲ್ಲಿ ಅದು ಏನಾಗ್ತದೆ, ಹೊರಗಡೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಅನ್ಕೊಂಡಿಲ್ಲ ನಾನು ಪಾಸ್ಟರ್ ಆಗ್ತೀನಿ, ವಾಕ್ಯ ಹೇಳ್ತೀನಿ ಅಂತ. ನನಗ್ ಗೊತ್ತಿರ್ಲಿಲ್ಲ. ಬಟ್ ದೇವ್ರಿಗೆ ಗೊತ್ತಿತ್ತು ಈತ ಏನ್ ಮುಂದೆ ಆಗ್ತಾನಂತ ಹೇಳಿ. ಆ ಆಗುವುದಕ್ಕಿಂತ ಮುಂಚೆ ದೇವ್ರು ಏನ್ ಮಾಡಿದ್ರು, ಸಣ್ಣ 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 ವಿಷಯದಲ್ಲಿ ತೆಗೆದುಕೊಂಡು ಹೋದ್ರು. ಚರ್ಚಿಗೆ ಹಾಸಿಗೆ ಹಾಸೋ, ನಡಿ ಹಾಸಿಗೆ ಹಾಸೋದು, ತೊಳೆಯೋದು. ಸಂಡೇ ಸ್ಕೂಲ್ ಹೋಗಿ ನೋಡ್ತಾ, ಸಂಡೇ ಸ್ಕೂಲ್ ನೋಡ್, ಲೀಡ್ ಮಾಡಿ, ಇವಾಗ ಲೀಡ್ ಮಾಡ, ಸೆಲ್ ಗ್ರೂಪಿಗೆ ಹೋಗ, ಸೆಲ್ ಗ್ರೂಪಿಗೆ ಹೋಗ. ಈ ಒಂದು ಕ್ಷೇತ್ರದಲ್ಲಿ ನಾವು ಇನ್ವಾಲ್ವ್ ಆದಾಗ ಮಾತ್ರ ನಮ್ಮಲ್ಲಿ ಇಟ್ಟಿರುವ ಆ ಗಿಫ್ಟ್ಗಳು, ತಲಾಂತಗಳು ಅದು ಹೊರಗಡೆ ಬರುವಂತದ್ದು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ ದೇವ್ರು ನಿಮಗೆ ಏನಾದ್ರೂ ಒಂದು ತಲಾಂತ ಕೊಟ್ಟಿದಾರಂತೆ? ನಂಬ್ತೀರಾ? ಹಲ್ಲೆಲೂಯಾ. ಕೆಲವರಿಗೆ ಕನ್ವಿನ್ಸ್ ಮಾಡುವಂತ ಟ್ಯಾಲೆಂಟ್ ಇರ್ತದೆ.
ಕನ್ವಿನ್ಸ್ ಮಾಡುವಂತ ಅವ್ರು ಬೇರೆಯವ್ರು ಬಂದು ಎಷ್ಟೇ ಕನ್ವಿನ್ಸ್ ಮಾಡೋನೇ ಆಗಂಗಿಲ್ಲ. ಬಟ್ ಆ ಕನ್ವಿನ್ಸ್ ಇರುವಂತ ಟ್ಯಾಲೆಂಟ್ ವ್ಯಕ್ತಿ ಬಂದು ಹೇಳಿ ಅವನು 5 ನಿಮಿಷದಲ್ಲಿ ಕನ್ವಿನ್ಸ್ ಆಗ್ಬಿಡ್ತಾನೆ. ಅವನಿಗೆ ಅದು ಟ್ಯಾಲೆಂಟ್. ಒಬ್ಬರಿಗೆ ಮಾತನಾಡುವಂತ ಒಂದು ಟ್ಯಾಲೆಂಟ್, ಕಮ್ಯುನಿಕೇಶನ್ ಮಾಡುವಂತ ಒಂದು ಗಿಫ್ಟ್. ಕೆಲವರಿಗೆ ಎಲ್ಲ ನಾಲೆಜ್ ಇರ್ತದೆ, ಬಟ್ ಅದನ್ನ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕನ್ನುವಂಥದ್ದು ಗೊತ್ತಿರಲ್ಲ. ಅದು ಒಂದು ಗಿಫ್ಟ್ ಆಗಿದೆ. ಈಗ ಹಾಡಾಡುವುದೊಂದು ಗಿಫ್ಟ್, ಬಾರಿಸೋದೊಂದು ಗಿಫ್ಟ್, ಅಡ್ಮಿನಿಸ್ಟ್ರೇಷನ್ ಮಾಡುವುದೊಂದು ಗಿಫ್ಟ್ ಅದು. ಹಲ್ಲೆಲೂಯಾ. ಸೊ ದೇವರು ಏನೆಲ್ಲ ತಲಾಂತುಗಳು ನಮಗೆ ಕೊಡಲ್ಪಟ್ಟಿದಾರೋ ಅದರಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ಹಲ್ಲೆಲೂಯಾ. ಕೆಲವರು ಅಡಿಗೆ ಹಿಂಗ್ ಮಾಡ್ತಾರಂತಂದ್ರೆ ಅವ್ರಂಗ್ ಯಾರು ಮಾಡಂಗಿಲ್ಲ. ಇಮ್ಯಾಜಿನ್ ಸರಿ, ಹಲ್ಲೆಲೂಯಾ, ನನಗ್ ಸರಿತಾಂಗ್ ಯಾರು ಮಾಡಂಗಿಲ್ಲ ಅಂತ, ಯಾಕಂದ್ರೆ ನನ್ನ ಹಸ್ಬೆಂಡ್ ಅಲ್ಲ ಮತ್ತೆ. ಹಲ್ಲೆಲೂಯಾ. ಕೆಲವರು ಅಡಿಗೆ ಮಾಡ್ತಾರೆ, ಒಬ್ಬೊಬ್ರದ್ದು ಅಡಿಗೆ ಒಂದೊಂದು ಟೇಸ್ಟ್ ಇರ್ತಾವ ನೋಡ್ರಿ. ಹಲ್ಲೆಲೂಯಾ. ಕೆಲವೊಂದ್ಸಲ ಸರಿತಾ ಅವಳು ಮಾಡಿದ ಅವಳಿಗೆ ಇಷ್ಟ ಆಗಲ್ಲ, ಬಟ್ ಬೇರೆಯವ್ರು ಮಾಡಿದ್ದು ಸೂಪರ್ ನನಗ್ ಬರಲ್ಲ ಹಿಂಗ ಅಂತ ಹೇಳಿ ಅವಕ್ಕಿಂತ ಬಾರಿ ನಿನ್ನ ಟೇಸ್ಟ್ ನಮಗ್ ಹತ್ತಾಗದ, ಬಟ್ ಅವಳಿಗೆ ಅವಳ ಬರಂಗಿಲ್ಲ. ಹಲ್ಲೆಲೂಯಾ. ಸೊ ಕೆಲವರಿಗೆ ಅಡಿಗೆ ಮಾಡೋದ್ರಲ್ಲಿ ಅವರಿಗೆ ಒಂದು ಗಿಫ್ಟ್ ಇರ್ತದೆ ಅವರಿಗೆ. ಹಂಗಂತ ಮದುವೆ ಆಗದೆ ಇರುವವರು ಹೋಗಿ ಪಾಸ್ತೆ ನನಗೆ ಅಡಿಗೆ ಮಾಡಕ್ ಗಿಫ್ಟ್ ಇಲ್ಲ, ನಮ್ ಪಾಸ್ತೆ ಹೇಳಿದಾರೆ. ಮದುವೆ ಆಗದವ್ರು ಹೋಗಿ ಹೇಳ್ಬೇಡ್ರಿ, ಮದುವೆ ಆದವ್ರು ಕಲೀಲೇಬೇಕು, ಮಾಡ್ಲೇಬೇಕು ಅದು. ಹಲ್ಲೆಲೂಯಾ. ಸೊ ದೇವರು ನಮಗೆ ಸಮಯ ಅನ್ನುವಂತ ಒಂದು ಸಂಪನ್ಮೂಲ ಕೊಟ್ಟಿದ್ದಾರೆ, ಟೈಮ್ ಅನ್ನುವಂತ ಒಂದು ಗಿಫ್ಟ್ ಆಗಿ ನಮಗೆ ಕೊಟ್ಟಿದ್ದಾರೆ. ದೇವರು ನಮಗೆ ಟ್ಯಾಲೆಂಟ್, ಎಬಿಲಿಟಿಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆ ಎಬಿಲಿಟಿ, ಆ ಒಂದು ಟೈಮ್ ಅಲ್ಲಿ ದೇವರು ಕೊಡಲ್ಪಟ್ಟಂತ ರಿಸೋರ್ಸ್, ಸಂಪನ್ಮೂಲಗಳು ಏನಿದಾವೆ ಅದರಲ್ಲಿ ನಾವು ನಂಬಿಗಸ್ತರಾಗಿದ್ದಾಗ ದೇವರು ನಮಗೆ ಪ್ರಮೋಟ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾ ಇದಾರೆ, ನೀವು ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಿಲ್ಲದೆ ಇದ್ರೆ ದೊಡ್ಡ ವಿಷಯದಲ್ಲಿ ಏನಾಗಂಗಿಲ್ಲ, ನಂಬಿಗಸ್ತನಿರಂಗಿಲ್ಲ. ನೀನು ಚಿಕ್ಕ ವಿಷಯದಲ್ಲಿ ಅನ್ಯಾಯಗಾರನಾದ್ರೆ ದೊಡ್ಡ ವಿಷಯದಲ್ಲಿ ಕೂಡ ಏನಾಗ್ತಿ, ಅನ್ಯಾಯಗಾರನಾಗ್ತಿ. ಒಬ್ಬ ದೊಡ್ಡ ಕಳ್ಳ ಆಗ್ಬೇಕು ಅಂದ್ರೆ ಅವನು ಮೊದಲು ಚಿಕ್ಕ ಕಳ್ಳ ಆಗಿ ಆಮೇಲೆ ದೊಡ್ಡ ಕಳ್ಳ. ಮೊದಲು ಪೆನ್ಸಿಲ್ ಕದಿಯೋದು ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಮೊದಲು ಶಾರ್ಪ್ನರ್ ಕದಿಯೋದು ಪ್ರಾರಂಭ ಮಾಡ್ತಾನೆ. ತಪ್ಪಾದ ವಿಷಯಗಳಲ್ಲಿ ನಂಬಿಗಸ್ತರಾಗಿರ್ಬಾರ್ದು. ಹಲ್ಲೆಲೂಯಾ. ತಪ್ಪಾದ ವಿಷಯಗಳಲ್ಲಿ ನಂಬಿಗಸ್ತರಾಗಿರ್ಬಾರ್ದು, ಒಳ್ಳೆ ವಿಷಯಗಳಲ್ಲಿ ಏನಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ಇವರಿಗೆ ಸಿಕ್ಕಾಪಟ್ಟಿ ಟ್ಯಾಲೆಂಟ್ ಇರ್ತದೆ. ಯೇಸು ಸ್ವಾಮಿ ಒಂದು ಅದ್ಭುತ ಮಾಡಿದ, 5,000 ಜನರಿಗೆ ಊಟ ಮಾಡಿಸಿದ. ಎಷ್ಟು ಊಟದಿಂದ? 2 ಮೀನು 5 ರೊಟ್ಟಿಯಿಂದ ಎಷ್ಟು ಜನರಿಗೆ? 5,000 ಜನರಿಗೆ ಊಟ ಮಾಡಿಸಿದ. ಎಲ್ಲರೂ ತೃಪ್ತಿ ಹೊಂದಿ ಎಲ್ಲ ತುಂಡುಗಳು ಅಲ್ಲಿ ಬಿದ್ದಿವಂತೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕಲೆಕ್ಟ್ ಆಲ್ ದ ಫ್ರಾಗ್ಮೆಂಟ್ಸ್, ಅಂದ್ರೆ ಫ್ರಾಗ್ಮೆಂಟ್ಸ್, ಎಲ್ಲ ತುಂಡುಗಳನ್ನು ಏನ್ ಮಾಡ್ರಿ, ಕಲೆಕ್ಟ್ ಮಾಡ್ರಿ ಅಂತ ಹೇಳಿ. 5,000 ಜನರು ಇರ್ಲಿ, ಅಂದಾಜು 15,000 20,000 ಜನರಿದ್ದಾರೆ. ಶಿಷ್ಯರೆಲ್ಲ ಕಲೆಕ್ಟ್ ಮಾಡಿದಾಗ ಎಷ್ಟಾಯ್ತಂತೆ? 12 ಪುಟ್ಟಿಗಳಾಯ್ತು. ಹಲ್ಲೆಲೂಯಾ. ದೇವರು ವೇಸ್ಟ್ ಆಗುವುದನ್ನು ಹೇಟ್ ಮಾಡ್ತಾರೆ. ನಮ್ ಜೀವಿತದಲ್ಲಿ ದೇವರು ಅನೇಕ ಸಲ ನಾವು ಬ್ಲೆಸ್ಸಿಂಗ್ ಯಾಕೆ ಕಳ್ಕೊತೇವೆ ಗೊತ್ತಾ? ಬಿಕಾಸ್ ಆ ಬ್ಲೆಸ್ಸಿಂಗ್ ಅನ್ನು ನಾವು ವೇಸ್ಟ್ ಆಗಿ ಮಾಡಿರುವುದರಿಂದ, ಆ ಆಶೀರ್ವಾದವನ್ನು ವೇಸ್ಟ್ ಆಗಿ ಕಳ್ಕೊಂಡು ಇರುವುದರಿಂದ. ಕಂಫರ್ಟೇಬಲ್ ಆಗಿದ್ದಾಗ, ಅಂದ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ದಾಗ ನಾವು ಎಚ್ಚರ ವಹಿಸ್ಬೇಕೇನು ಅಂದ್ರೆ ಮುಂದೆ ಬರುವಂತ ಪ್ರಾಬ್ಲಮ್ಗಾಗಿ ಸಿದ್ಧರಾಗುವುದಕ್ಕಾಗಿ. ಹಲ್ಲೆಲೂಯಾ. ನಾವು ಎಲ್ಲ ಆರಾಮಾದಾಗ ಏನ್ ಅನ್ಕೋತೇವೆ, ನನಗೇನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿ. ಅದಕ್ಕೆ ಯೆಸೋಫನಿಗೆ ದೇವರು 7 ವರ್ಷ ನಿನಗೆ ಸಮೃದ್ಧಿ ಇರ್ತದೆ ದೇಶದಲ್ಲಿ, ಅವಾಗೆಲ್ಲ ನೀನ್ ಏನ್ ಮಾಡು, ಸ್ಟಾಕ್ ಮಾಡು. ಅದು ಆದ ನಂತರ 7 ವರ್ಷ ಕಂಪ್ಲೀಟ್ ಬರಗಾಲ ಇರ್ತದೆ. ಸೊ ದೇವರು ಯೆಸೋಫನಿಗೆ ಒಂದು ಜನಾಂಗವನ್ನು ಉಳಿಸುವುದಕ್ಕಾಗಿ ಐಗುಪ್ತ ದೇಶಕ್ಕೆ ಕಳಿಸಿ, ಐಗುಪ್ತ ದೇಶದ ಮೇಲೆ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿ, ಅವನು 7 ವರ್ಷ ಏನೆಲ್ಲ ಬೆಳೆಯಲ್ಲಿ ಬರ್ತದೋ ಅದೆಲ್ಲ ಸ್ಟಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ 7 ವರ್ಷ ಬರಗಾಲ ಬಂದಾಗ ಯಾವ ದೇಶದಲ್ಲಿ ಕೂಡ ಆಹಾರ ಇರಲಿಲ್ಲ. ಹಲ್ಲೆಲೂಯಾ. ಅಂದ್ರೆ ಯಾರಿಗೂ ಊಹೆ ಮಾಡಕ್ ಕೂಡ ಆಗಿಲ್ಲ ಮುಂದೆ ಬರಗಾಲ ಬರ್ತದೆ. ಕೇವಲ ಯೆಸೋಫನಿಗೆ ಮತ್ತು ಆ ಐಗುಪ್ತ ದೇಶದವರಿಗೆ ಮಾತ್ರ ದೇವರು ಇನ್ಸ್ಟ್ರಕ್ಷನ್ ಅನ್ನು ರಿಲೀಸ್ ಮಾಡಿದ, ಮುಂದೆ ಹೆಂಗ ಆಗ್ತದೆ ರೆಡಿ ಆಗು ಅಂತ ಹೇಳಿ. ಹಲ್ಲೆಲೂಯಾ. ನಿಮಗೂ ಕೂಡ ಅನೇಕ ಸಲ ಹೋಲಿ ಸ್ಪಿರಿಟ್ ಹೇಳಿರ್ತಾರೆ, ಬಟ್ ನಾವು ಇಗ್ನೋರ್ ಮಾಡಿರ್ತೇವೆ. ಹಲ್ಲೆಲೂಯಾ. ಅನೇಕ ಸಲ ನಮ್ಗೆ ದೇವರು ಡಿವೈನ್ಲಿ ಒಂದು ಡ್ರೀಮ್ ಅಲ್ಲಿ ಯಾರ್ದೋ ಸೇವಕರ ಮುಖಾಂತರ ನಮ್ಮ ಸ್ಪಿರಿಟ್ ಅಲ್ಲೇ ದೇವ್ರು ಹಾಕ್ತಾ ಇರ್ತಾರೆ, ಬಟ್ ನಾವು ಅನೇಕ ಸಲ ಇಗ್ನೋರ್ ಮಾಡಿರ್ತೇವೆ. ಹಲ್ಲೆಲೂಯಾ.
ಆ ಘಟನೆ ಆದಾಗ ನಮಗ ಅನಿಸ್ತದೆ ಹಿಂಗ್ ಯಾಕಾಯ್ತು, ದೇವ್ರು ಯಾಕೆ ಮಾಡ್ಲಿಲ್ಲ ಅಂತ. ದೇವ್ರು ಯಾವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಅದನ್ನ ಫಾಲೋ ಆದಾಗ ಆ ಘಟನೆಯಿಂದ ತಪ್ಪಿಸಲ್ಪಡ್ತೀವಿ. ಆ ಘಟನೆ ದೇವ್ರು ತಪ್ಪಿಸಂಗಿಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು. ಇದನ್ನ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಅದಕ್ಕೆ ದೇವರು ಕೊಡಲ್ಪಟ್ಟಿರುವ ಸಂಪನ್ಮೂಲಗಳಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ನೋಡ್ರಿ, ಮತ್ತಾಯನ ಬರೋ ಸುವಾರ್ತೆ 14ನೇ ವಚನದಿಂದ ನಾವು ಓದಿಕೊಳ್ಳೋಣ. ಅನೇಕ ಸಲ ನಾವು ಈ ಒಂದು ಸಾಮ್ಯವನ್ನು ಮಾತನಾಡಿದ್ದೇನೆ, ಬಟ್ ಸ್ಟಿಲ್ ಕೆಲವೊಂದು ವಿಷಯಗಳನ್ನು ನಾವು ಇದರಲ್ಲಿ ಕಲ್ತ್ಕೊಳ್ಳೋಣ. ಮತ್ತಾಯ 25:14ನೇ ವಚನದಿಂದ ನಾವು ಓದಿಕೊಳ್ಳೋಣ. ನಾನು ಕನ್ನಡದಲ್ಲಿ ಓದ್ತೇನೆ, ಕೇಳಿಸ್ಕೊಳ್ರಿ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಹಲ್ಲೆಲೂಯಾ. ಇಲ್ಲಿ ಒಂದು ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ನನ್ ಕಡೆ ನೋಡ್ರಿ, ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಸಾಮ್ಯ ಅಂದ್ರೆ ಒಂದು ಕತೆ. ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಸತ್ಯವನ್ನು ತೋರಿಸುವುದಕ್ಕಾಗಿ, ಒಂದು ಸತ್ಯವನ್ನು ಅವರಿಗೆ ಪ್ರಕಟಗೊಳಿಸುವುದಕ್ಕಾಗಿ ಒಂದು ಕಥೆ ರೂಪವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಇದು ದೇವರ ರಾಜ್ಯದ ಒಂದು ಸಾಮ್ಯವಾಗಿದೆ. ಅಂದ್ರೆ ದೇವರ ರಾಜ್ಯ ಹೇಗೆ ಕೆಲಸ ಮಾಡ್ತದೆ, ದೇವರ ರಾಜ್ಯ ಹೇಗೆ ಅದನ್ನು ವರ್ಕ್ ಮಾಡುವಂತದಾಗಿದೆ ಅನ್ನುವಂತ ಸತ್ಯವನ್ನು ಆತನು ಯೇಸು ಸ್ವಾಮಿ ಶಿಷ್ಯರಿಗೆ ತಿಳಿಸ್ತಾ ಇದ್ದಾರೆ. ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟನು. ಒಬ್ಬ ರಿಚ್ ಮ್ಯಾನ್, ಆತನು ಬಂದು ತನ್ನ ಆಳುಗಳಿಗೆ ಏನ್ ಕೊಡ್ತಾ ಇದ್ದಾನೆ? ಆಸ್ತಿಯನ್ನು ಕೊಡ್ತಾ ಇದ್ದಾನೆ. ಏನ್ ಕೊಡ್ತಾ ಇದ್ದಾನೆ? ಆಸ್ತಿಯನ್ನು ಕೊಡ್ತಾ ಇದ್ದಾನೆ. ಇದು ಕಥೆಯಾಗಿದೆ, ಒಂದು ಸಾಮ್ಯವಾಗಿದೆ, ದೇವರ ರಾಜ್ಯ ಹೇಗೆ ಕೆಲಸ ಮಾಡ್ತದೆ ಅನ್ನುವುದಕ್ಕಾಗಿ. ಸೊ ಅಲ್ಲಿ ಆ ಕಥೆಯಲ್ಲಿ ಹೇಳ್ತದೆ, ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಹಲ್ಲೆಲೂಯಾ. ನನ್ ಕಡೆ ನೋಡ್ರಿ, ಈಗ 3 ಜನ ಕರಿತಾ ಇದ್ದಾನೆ. 3 ಆಳಿಗೆ ಕರೆದು ಒಬ್ಬರಿಗೆ 5 ಕೊಡ್ತಾ ಇದ್ದಾನೆ, ಒಬ್ಬರಿಗೆ 2 ಕೊಡ್ತಾ ಇದ್ದಾನೆ, ಒಬ್ಬರಿಗೆ 1 ಕೊಡ್ತಾ ಇದ್ದಾನೆ. ಕೊಟ್ಟು ಏನ್ ಮಾಡ್ತಾ ಇದಾರೆ? ಹೋಗ್ತಾ ಇದಾರೆ. ಏನ್ ಮಾಡ್ಬೇಕು ಅಂತ ಹೇಳಿಲ್ಲ, ಕೊಟ್ರು ಅಷ್ಟೇ. ಹಲ್ಲೆಲೂಯಾ. ಅದನ್ನ ನೀವ್ ಏನ್ ಮಾಡ್ತೀರಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಏನು ಹೇಳಿಲ್ಲ ಆತ. ಆತನ ಆಸ್ತಿಯನ್ನು ಆತರಿಗೆ ಅವರವರ ಸಾಮರ್ಥ್ಯದ ಪ್ರಕಾರ. ಹಲ್ಲೆಲೂಯಾ. ಇಲ್ಲಿ ಆತನು ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ಒಬ್ರಿಗೆ 5 ಕೊಟ್ಟಿದ್ದಾರೆ, ಒಬ್ರಿಗೆ 2 ಕೊಟ್ಟಿದ್ದಾನೆ, ಒಬ್ನಿಗೆ 1 ಕೊಟ್ಟಿದ್ದಾನಲ್ಲ, ಪಾರ್ಶಾಲಿಟಿ ಅಲ್ಲ. ಆದ್ರೆ ವಾಕ್ಯ ಏನ್ ಹೇಳ್ತಾನೆ? ಅವನವನ ಸಾಮರ್ಥ್ಯದ ಪ್ರಕಾರ, ಅಂದ್ರೆ ಅವನವನ ಎಬಿಲಿಟಿ ಪ್ರಕಾರ ಏನ್ ಕೊಡ್ತಾ ಇದ್ದಾರೆ? ಆ ತಲಾಂತನ್ನು, ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಉದಾಹರಣೆಗಾಗಿ ಶಾರ್ವಿನ್ ಬಾಯ್ಲಿ, ಶಾರ್ವಿನ್ಗೆ ನಾನು ಮೊಬೈಲ್ ಕೊಡ್ತೀನಿ, ಹೋಗೋರ್ ಪಪ್ಪ ಕೊಡ್ತಾನ. ಅವನ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಆತ ಕೊಡ್ತಾ ಇದ್ದಾನೆ. ಈಗ ಶಾರ್ವಿನ್, ಪಾಪ ಇದು ಒಯ್ದು ಕೊಡು ಅಂತಂದ್ರೆ ಎತ್ತಕ್ಕಾಗ್ತದ ಅವನಿಗೆ? ಆಗ್ತದ? ಆಗಂಗಿಲ್ಲಲ್ಲ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮ ಎಬಿಲಿಟಿ ಪ್ರಕಾರ ದೇವರು ನಮಗೆ ಆಶೀರ್ವಾದ, ರೆಸ್ಪಾನ್ಸಿಬಿಲಿಟಿ, ಹಣದ ಆಶೀರ್ವಾದ ಅದು ಕೊಡ್ತಾರೆ. ಹಲ್ಲೆಲೂಯಾ. ಒಬ್ರಿಗೆ 5 ಕೊಡ್ತಾ ಇದ್ದಾನೆ, ಅವನ ಎಬಿಲಿಟಿ 5 ಇದೆ. ಒಬ್ನಿಗೆ 2 ಕೊಡ್ತಾ ಇದ್ದಾನೆ, ಅವನ ಸಾಮರ್ಥ್ಯ 2 ಇದೆ. ಒಬ್ನಿಗೆ 1 ಕೊಡ್ತಾ ಇದ್ದಾನೆ, ಪಾರ್ಶಾಲಿಟಿ ಮಾಡ್ತಾ ಇಲ್ಲ, ಅವ್ರ ಎಬಿಲಿಟಿಯನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಕಂಪ್ಯಾರಿಸನ್ ಮಾಡ್ಕೋಬಾರ್ದು ಯಾವಾಗ್ಲೂ. ದೇವ್ರು ಅವ್ರಿಗೆ ಇಷ್ಟು ಕೊಟ್ಟಿದ್ದಾನೆ, ನಾನು ಅದೇ ಇದಕ್ಕೆ ಹೋಗ್ತೇನೆ, ನಾನು ಅದೇ ಬೈಬಲ್ ಓದ್ತೀನಿ, ನಾನು ಹಂಗೆ ಮಾಡ್ತೀನಿ, ದೇವ್ರು ನನಗೆ ಕೊಟ್ಟಿಲ್ಲ. ನಿನ್ನ ಎಬಿಲಿಟಿ ಬೇರೆ, ನಿನ್ನ ಸಾಮರ್ಥ್ಯ ಬೇರೆ. ಹಲ್ಲೆಲೂಯಾ. ನೀನು ಎಷ್ಟು ಸಾಮರ್ಥ್ಯ ಬೆಳೆಸ್ಕೋತೀಯೋ ಅಷ್ಟು ದೇವರನಿಗೆ ಒದಗಿಸಿ ಕೊಡ್ತಾರೆ. ಹಲ್ಲೆಲೂಯಾ. ಉದಾಹರಣೆಗಾಗಿ ಈಗ ಎಕ್ಸಾಂಪಲ್ ಕಾರ್ ಇದೆ, ಈಗ ದೊಡ್ಡ ಕಾರ್ ಇದೆ. ಈಗ ಎಕ್ಸಾಂಪಲ್ ಶಾರ್ವಿನ್, ಅವನ ಕೈಯಲ್ಲಿ ಚಾವಿ ಕೊಡಕ್ ಆಗ್ತದ? ಯಾಕೆ? ಎಬಿಲಿಟಿ ಇಲ್ಲ, ಸಾಮರ್ಥ್ಯ ಇಲ್ಲ. ಹಾಗೆ ದೇವರು ಕೂಡ ನಮ್ಮಲ್ಲಿ ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡಂಗಿಲ್ಲ. ನಮ್ಮ ಎಬಿಲಿಟಿ ಎಷ್ಟಿದೆಯೋ ಅಷ್ಟು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ಒಬ್ಬನಿಗೆ 5 ಕೊಡ್ತಾ ಇದ್ದಾರೆ, ಒಬ್ಬನಿಗೆ 2 ಕೊಡ್ತಾ ಇದ್ದಾರೆ, ಒಬ್ಬನಿಗೆ 1 ಕೊಡ್ತಾ ಇದ್ದಾರೆ. ಇದು ತಲಾಂತು ಎಂಬುದಾಗಿ ಬೈಬಲ್ ಬರೆಯಲ್ಪಡ್ತಾರೆ. ತಲಾಂತು ಅಂದಾಗ ಇನ್ನೊಂದು ಭಾಷಾಂತರ ಇದೆ ಸಿಲ್ವರ್ ಬ್ಯಾಗ್. ಈ ಸಿಲ್ವರ್ ಬ್ಯಾಗ್ ಇದು ನೋಡಿದಾಗ ಏನಂದ್ರೆ 15 ವರ್ಷ ದುಡಿದಾಗ ಎಷ್ಟು ಅಮೌಂಟ್ ಜಮಾ ಆಗ್ತದೋ ಅಷ್ಟು ಅದಕ್ಕೆ ಹೋಲಿಸಲ್ಪಟ್ಟಿದೆ. ಹಲ್ಲೆಲೂಯಾ. 5 ತಲಾಂತ್ ಅಂದ್ರೆ ಅವನಿಗೆ ಅಷ್ಟು 15 ವರ್ಷ.
2 ತಲಾಂತ್ ಅಂದ್ರೆ 15 ವರ್ಷ ಎಷ್ಟು ಸಂಬಳ ಇರ್ತದೋ ಅಷ್ಟು ಆತನಿಗೆ. ಒಂದಿದ್ದವನಿಗೆ ಕೂಡ 15 ವರ್ಷ ಎಷ್ಟು ಆತನಿಗೆ ಸಂಬಳ ದುಡಿತಾವೋ ಅಷ್ಟು ಆತನಿಗೆ ದೇವರು ಕೊಡಲ್ಪಟ್ರು. ಹಲ್ಲೆಲೂಯಾ. ಅವರವರ ಎಬಿಲಿಟಿ ಪ್ರಕಾರ, ಅವರವರ ಸಾಮರ್ಥ್ಯದ ಪ್ರಕಾರ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ದೇವರು ಎಲ್ರಿಗೂ ಒಂದೇ ರೀತಿಯಾಗಿ ಆತ ಬ್ಲೆಸ್ ಮಾಡಂಗಿಲ್ಲ. ಹಲ್ಲೆಲೂಯಾ. ದೇವರು ಎಲ್ಲರನ್ನು ಒಂದೇ ರೀತಿಯಾಗಿ ಉಪಯೋಗ ಮಾಡಂಗಿಲ್ಲ. ಎಲ್ರಿಗೂ ದೇವರು ಉಪಯೋಗ ಮಾಡ್ತಾರೆ, ಬಟ್ ಒಂದೇ ರೀತಿಯಾಗಿ ಮಾಡಂಗಿಲ್ಲ, ಬೇರೆ ಬೇರೆ ಆಗಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಫಸ್ಟ್ ನಮ್ ತಲೆಯನ್ನು ತೆಗೆದಾಕ್ಬೇಕು, ಕಂಪ್ಯಾರಿಸನ್ ಮಾಡುವುದನ್ನು ಸ್ಟಾಪ್ ಮಾಡಬೇಕು. ಹಲ್ಲೆಲೂಯಾ. ಅವಳು 5,000 ಸೀರೆ ತಗೊಂಡು ಅವ್ನು 10,000 ತೊತ್ತಿ ನೋಡಿ. ಹಲ್ಲೆಲೂಯಾ. ಅವಳ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 50 ಲಕ್ಷ ಇದೆ, ಅವಳ 5,000 ಸೀರೆ ತೊಗೊಳತ್ತ. ಹಲ್ಲೆಲೂಯಾ. ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 50,000 ಕೂಡ ಇಲ್ಲ, ಬಟ್ ನೀ 10,000 ರೂಪಾಯಿ. ಹಲ್ಲೆಲೂಯಾ. ಎಲ್ರು ಈ ಅಂಬಾನಿ ಬಗ್ಗೆ ರಿಲಯನ್ಸ್ ಅಲ್ಲಿ ನೋಡ್ತೀವಲ್ಲ, ಅಂಬಾನಿ ಮಗಳದ ಮದ್ವಿ 1 ವರ್ಷ ಮಾಡ್ದಪ್ಪ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವನ ಆಸ್ತಿಯಲ್ಲಿ 1% ಯೂಸ್ ಮಾಡ್ಯಾನಂತ. ಎಷ್ಟು? ಕೇವಲ 1%. ಆ 1% ಕೂಡ ಆತ ಬಿಸ್ನೆಸ್ ಮೈಂಡ್. ಅವನು ಆ ಮದುವೆ ಕೂಡ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದಾನೆ. ಒಬ್ಬೊಬ್ಬರಿಗೆ 2 ಕೋಟಿ ವಾಚ್ ಕೊಟ್ಟಿದ್ದಾನೆ ಅವನು, 2 crores ವಾಚ್. ಹಲ್ಲೆಲೂಯಾ. ಈಗ ಅಂದ್ರೆ ಕೆಲವರು ಮಿಡಲ್ ಕ್ಲಾಸ್, ನಂದು ಹಂಗೆ ಆಗ್ಬೇಕಪ್ಪ. ಹಲ್ಲೆಲೂಯಾ. ಸೊ ಕಂಪ್ಯಾರಿಸನ್ ನಿಲ್ಲಿಸ್ಬೇಕು. ಹೇಳ್ರಿ, ಕಂಪ್ಯಾರಿಸನ್ ನಿಲ್ಲಿಸ್ಬೇಕು. ಹಲ್ಲೆಲೂಯಾ. ದೇವರು ಪ್ರತಿಯೊಬ್ಬರಿಗೆ ಯುನೀಕ್ ಆಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಆಧಾರ್ ಕಾರ್ಡ್ ಮೇಲೆ ಬಟ್ ಒತ್ತದಾಗೆಲ್ಲ ಏನಿರ್ತದೆ, ಅದು ಯುನೀಕ್ ಆಗೇ ಇರ್ತದೆ. ಹಲ್ಲೆಲೂಯಾ. ಸೊ ನಮ್ಮ ಎಬಿಲಿಟಿ ನಾವು ಬೆಳೆಸ್ಕೊಂಡ್ರೆ ಹೆಚ್ಚಾಗಿ ದೇವರು ಕೊಡ್ತಾರೆ. ನನಗೆ ಇಷ್ಟೇ ಆದಪ್ಪ, ನನಗೆ ಏನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ರೆ ಮುಂದೆ ನಾವು ಕತೆ ನೋಡೋಣ. ಅಲ್ಲಿ 16ನೇ ವಚನದಲ್ಲಿ ಹೇಳ್ತದೇನೆಂದ್ರೆ, 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಲ್ಲೆಲೂಯಾ. ಈಗ ಕೊಟ್ಟು ಹೋಗುವಾಗ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರ, ಏನಾದ್ರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರ? ಬಟ್ ಅವನು ಆ ಸಂಪನ್ಮೂಲ ತೆಗೆದ ತಕ್ಷಣನೇ ಅವನು ಅದನ್ನು ಉಪಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ, ಅದನ್ನು ಬೆಳೆಸಕ್ಕೆ ಸ್ಟಾರ್ಟ್ ಮಾಡ್ದ. ಹಲ್ಲೆಲೂಯಾ. ಅದನ್ನು ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ. ಇದನ್ನು ಹೇಗೆ ನಾನು ಇನ್ನೂ ಹೆಚ್ಚಾಗಿ ಮಾಡಬಹುದು ಅನ್ನುವುದಕ್ಕೆ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾರೆ, ಹಾಗೆ 17ನೇ ವಚನ, ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿ ಕೊಂಡನು. ಹಲ್ಲೆಲೂಯಾ. ಈಗ ಇವ್ರಿಬ್ರು ಕ್ಯಾಟಗರಿ ಏನು? 5 ಇದ್ದವ ಏನ್ ಮಾಡ್ದ? 10 ಮಾಡ್ದ. 2 ಇದ್ದವ ಏನ್ ಮಾಡ್ದ? 4 ಮಾಡ್ದ. ಇದು ಒಂದೇ ಸಲ ಆಗ್ಲಿಲ್ಲ. ನಾವು ಬೈಬಲ್ಯಾಗ ನೋಡ್ರಿ, ಓದುವಾಗೆಲ್ಲ ಹಿಂಗ ಟಕ್ 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 ಅಂತ ಹಿಂಗ ಆಗಿಲ್ಲ. ಅದು ಬೈಬಲ್ ಇಟ್ ಟುಕ್ ಲಾಂಗ್ ಟೈಮ್. ಅದು ಹಲ್ಲೆಲೂಯಾ. ಸಮಯ ಬಹಳ ತೆಗೆದುಕೊಳ್ತದು. ಅದಕ್ಕೆ ಮುಂದೆ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಮೊದಲನೇ ತಲಾಂತಿದ್ದವ, ಒಂದೇ ತಲಾಂತಿದ್ದವ ಏನ್ ಮಾಡಿದನಂದ್ರೆ ನೋಡ್ರಿ, ಆದರೆ 18ನೇ ವಚನದಲ್ಲಿ, ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಹಲ್ಲೆಲೂಯಾ. ಈ ಇಬ್ರು ಕೊಡಲ್ಪಟ್ಟಿರುವುದನ್ನು ಯೂಸ್ ಮಾಡುವುದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವು ಒಬ್ಬನೇ ಇದ್ದವ್ ಏನ್ ಮಾಡ್ತಾ ಇದ್ದಾನಂದ್ರೆ ವರ್ಕ್ ಮಾಡ್ತಾ ಇದ್ದಾನೆ, ಬಟ್ ತಪ್ಪಾಗಿ ವರ್ಕ್ ಮಾಡ್ತಾ ಇದ್ದಾನೆ. ಏನು? ಅದನ್ನು ಬಚ್ಚಿಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದನ್ನು ಯೂಸ್ ಮಾಡ್ತಾ ಇಲ್ಲ. ಎಲ್ಲಿ ನನಗೆ ಲಾಸ್ ಆಗ್ಬಿಟ್ರೆ, ಎಲ್ಲಿ ನನಗೆ ಕಳ್ಕೊಂಡ್ಬಿಟ್ರೆ ಅಂತ ಹೇಳಿ ಅದನ್ನ ಏನ್ ಮಾಡ್ತಾ ಇದ್ದಾನೆ? ಬಚ್ಚಿಡ್ತಾ ಇದ್ದಾನೆ. ಒಬ್ರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಒಬ್ರು ಏನ್ ಮಾಡ್ತಾ ಇದ್ದಾನೆ? ಅದನ್ನ ಬಚ್ಚಿಡ್ತಾ ಇದ್ದಾನೆ. ಈಗ ಬಹು ಕಾಲದ ಮೇಲೆ, ಎಲ್ರು ಹೇಳ್ರಿ, ಬಹು ಕಾಲದ ಮೇಲೆ. ಬಹು ಕಾಲದ ಮೇಲೆ. ಬಹು ಕಾಲ ಅಂತಂದ್ರೆ ಎಷ್ಟು ಸಮಯ ಆಗಿರ್ಬೋದು? 5-6 ವರ್ಷ. ಈ ದುಡ್ಡು ಎಷ್ಟು ವರ್ಷದಲ್ಲಿ ಡಬಲ್ ಆಗ್ತದೆ ನಾರ್ಮಲಿ ಇಟ್ಟಾಗ? 10 ಇಯರ್ಸ್ ಅಲ್ಲ, ಮ್ಯಾಕ್ಸಿಮಮ್ 10 ಇಯರ್ಸ್ ಅಂತ ಅನ್ಕೋರಿ. 10 ಇಯರ್ಸ್ ಅಲ್ಲಿ ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ರೆ, ಅದು FD ಇಟ್ರೆ ಅದು ಡಬಲ್ ಆಗ್ತದೆ 10-15 ಇಯರ್ಸ್ ಅಲ್ಲಿ. ಸೊ ಈಗ ಬಹು ಕಾಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಡ್ರಿ, 15 ವರ್ಷ ಆದ ನಂತರ ಬಂದ. ಎಷ್ಟು ವರ್ಷ ಆದ ನಂತರ? 15 ವರ್ಷ. ಸುಮ್ನೆ ನಮ್ಮ ಅಂದಾಜಿಗೆ ಎಷ್ಟು ವರ್ಷಕ್ಕೆ ಬಂದನ ಗೊತ್ತಿಲ್ಲ, ಬಟ್ ಬಹು ಕಾಲ ಅಂದ್ರೆ ಬಹು ಕಾಲ. ಹಲ್ಲೆಲೂಯಾ. 15 ವರ್ಷ ಆದ ನಂತರ ಈಗ ಓನರ್ ಬರ್ತಾ ಇದ್ದಾನೆ, ಬಂದು ಹೇಳ್ತಾ ಇದ್ದಾನೆ. ನೋಡ್ರಿ 20 ವಚನದಲ್ಲಿ, 5 ತಲಾಂತು ಹೊಂದಿದವನು
ಓಕೆ, 19ನೇ ವಚನ. ಬಹುಕಾಲದ ಮೇಲೆ ಆ ಆಳುಗಳು ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು. ಹಲ್ಲೆಲೂಯಾ. ಎಲ್ರು ಹೇಳಿ, ಲೆಕ್ಕ ತೆಗೆದುಕೊಳ್ಳಲು, ಲೆಕ್ಕ ತೆಗೆದುಕೊಳ್ಳಲು. ಹಲ್ಲೆಲೂಯಾ. ನನ್ ಕಡೆ ನೋಡ್ರಿ, ನಿಮಗೆ ಏನೆಲ್ಲ ದೇವರು ಕೊಟ್ಟಿದಾರಲ್ಲ ಅದರ ಲೆಕ್ಕ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ನಿಮ್ ದಿನ ಸ್ವಲ್ಪ ಇರ್ತದೆ, ನಮ್ದು ಜಾಸ್ತಿ ಇರ್ತದೆ. ಹಲ್ಲೆಲೂಯಾ. ಯಾವ ಸೇವೆಯಲ್ಲಿ ಟೀಚಿಂಗ್ ಇದರಲ್ಲಿ ಇರ್ತಾರಲ್ಲ ಅವರಿಗೆ ದೇವರು ಬಹಳ ಕಠಿಣವಾಗಿ ಅಕೌಂಟ್ ತೆಗೆದುಕೊಳ್ತಾರ. ಅದಕ್ಕೆ ಅನೇಕರು ಅದಕ್ಕೆ ಯೋಹಾನನ್ ಹೇಳ್ತಾನೆ, ಹಂಗಂತಾನೆ ಬಹಳ ಜನ ಬೋಧಕರಾಗ್ಬಿಡ್ರಿ. ಯಾಕಂದ್ರೆ ನಿಮ್ಗೆ ನಡೆಸ್ಕೊಳ್ಳುವ ರೀತಿ ದೇವ್ರು ಬೇರೆ ಆಗಿರ್ತದೆ. ಹಲ್ಲೆಲೂಯಾ. ಬಟ್ ಪ್ರತಿಯೊಬ್ಬರಿಗೂ ದೇವ್ರು ಏನ್ ಮಾಡ್ತಾರೆ? ಯಾಕೋ ಕಡಿಮೆ ಆಗ್ತಲ್ಲ, ಏನ್ ಮಾಡ್ತಾರೆ? ಲೆಕ್ಕ ಕೇಳ್ತಾರೆ. ಹಲ್ಲೆಲೂಯಾ. ಏನ್ ಮಾಡ್ದಿಯಪ್ಪ? ನಿನಗಿಷ್ಟು ಸ್ಯಾಲ್ರಿ ಇತ್ತು. ಏನ್ ಮಾಡ್ದಿಯಪ್ಪ? ನಿನಗಿಷ್ಟು ಆರೋಗ್ಯ ಇತ್ತು. ಏನ್ ಮಾಡ್ದಿಯಪ್ಪ? ನಿನಗಿಷ್ಟು ಟೈಮ್ ಇತ್ತು. ಲೆಕ್ಕ ತೆಗೆದುಕೊಳ್ತಾರೆ. ಗಾಡ್ ವಿಲ್ ಟೇಕ್ ಅಕೌಂಟ್. ಹಲ್ಲೆಲೂಯಾ. ಯಾಕೆ? ಆತ ಕೊಟ್ಟಿದ್ದ ನಮಗೆ. ಆತನ ಕೊಟ್ಟಿದ್ದಾನಂದ್ರೆ ನಮಗೆ ಆತನು ಬಿಟ್ಟಿದ್ದಾನ, ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅಂತ. ಹಲ್ಲೆಲೂಯಾ. ಇಲ್ಲಿ ಓನರ್ ಬಂದು ಆತ ಕೇಳಿಲ್ಲ, ನಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿಲ್ಲ. ಬಟ್ ಆತನು ಲೆಕ್ಕ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ತಂದೆ ತಾಯಿ ಮಕ್ಕಳಿಗೆ ಎಷ್ಟ್ ಖರ್ಚು ಮಾಡಿದ್ಯಪ್ಪ ಅಂದ್ರೆ, ನಂಗೆ ನಂಬಿಕೆ ಇಲ್ಲ ನನ್ ಮೇಲೆ. ನಂಬಿಕೆ ಪ್ರಶ್ನೆ ಅಲ್ಲ, ಅಕೌಂಟಬಿಲಿಟಿ ಎಲ್ಲಿ ಹೋಯ್ತು ಅಂತ ಹೇಳಿ. ಹಲ್ಲೆಲೂಯಾ. ಸೊ ಇದು ದೇವರ ರಾಜ್ಯದ ಒಂದು ಲಾ ಆಗಿದೆ. ನಮಗೆ ದೇವರು ಲೆಕ್ಕ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ಲೆಕ್ಕ ತೆಗೆದುಕೊಳ್ಳುವಾಗ ಅಲ್ಲಿ 5 ತಲಾಂತು 20ನೇ ವಚನದಲ್ಲಿ ಹೇಳ್ತದೆ, 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. 5 ಕೊಟ್ಟವನು ಅಂದ್ರೆ ಟೈಮ್ ತಗೋತು, ಅವನು ಇನ್ವೆಸ್ಟ್ ಮಾಡಿದ, ಅದ್ರ ಮೇಲೆ ವರ್ಕ್ ಮಾಡಿದ, ಅದ್ರ ಮೇಲೆ ಪ್ಲಾನ್ ಮಾಡಿದ, ಎಲ್ಲಾ ಮಾಡಿದ. ಬಟ್ ಅದನ್ನ ಏನ್ ಮಾಡ್ದ? ಮಲ್ಟಿಪ್ಲೈ ಮಾಡಿದ, ಅದನ್ನು ಡಬಲ್ ಮಾಡಿದ. ಮುಂದೆ ಆಗ 21ನೇ ವಚನದಲ್ಲಿ, ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಹಲ್ಲೆಲೂಯಾ. ಇದು ವರ್ಡ್ಸ್ ಗಮನಿಸ್ರಿ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಇಂಗ್ಲಿಷ್ ನಲ್ಲಿ ಹೇಳ್ತದೆ ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್. ಎಲ್ಲ ಹೇಳ್ರಿ, ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್. ಬಲ ನಂಬಿಗಸ್ತನಾದ ಒಳ್ಳೆ ಆಳು. ಹಲ್ಲೆಲೂಯಾ. 2 ವರ್ಡ್ ಅಲ್ಲಿ ಗಮನ ಕೊಡ್ಬೇಕು, ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್. ಬರೀ ಫೇತ್ಫುಲ್ ಆಗಿ ಮಾತ್ರ ಇಲ್ಲ, ಆತನು ಗುಡ್ ಮತ್ತು ಫೇತ್ಫುಲ್ ಆಗಿದ್ದಾನೆ. ಬರೀ ಗುಡ್ ಸರ್ವೆಂಟ್ ಮಾತ್ರ ಇಲ್ಲ, ಆತನು ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್ ಆಗಿದ್ದಾನೆ. ನಂಬಿಗಸ್ತಿಕೆ ಅಂತಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಕಾಪಾಡಿಕೊಳ್ಳುವಂತದಲ್ಲ. ಕೇಳಿಸ್ಕೊಡ್ರಿ, ನಂಬಿಗಸ್ತಿಕೆ ಅಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಬರೀ ಅದನ್ನ ಕಾಪಾಡಿಕೊಳ್ಳುವಂತದಲ್ಲ, ಏನ್ ಕೊಟ್ಟಿದ್ದಾರೋ ಅದನ್ನು ಉಪಯೋಗಿಸಿ ದೇವರ ರಾಜ್ಯಕ್ಕಾಗಿ ಹೆಚ್ಚಿಸುವಂತದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅಲ್ಲಿ ದಣಿ ಬಂದು ಹೇಳ್ತಾ ಇದ್ದಾನೆ ಅಂದ್ರೆ, ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಕೆಲಸದಲ್ಲಿ, ಇವತ್ತು ಕಸ ಹುಡುಕ್ತಿರ್ಬೋದು, ನೀವು ಪಾತ್ರೆ ತಿಕ್ತಾ ಇರ್ಬೋದು, ಮನೆಯಲ್ಲಿ ಬೇರೆಯವ್ರ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೋದು. ನೀವು ಅದನ್ನ ಚೆನ್ನಾಗಿ ಮಾಡ್ರಿ, ಅದು ಸ್ವಲ್ಪ ಕೆಲಸ ಅನಿಸ್ಬೋದು ನಿಮಗೆ. ಬಟ್ ಅಲ್ಲಿ ನೀವು ನಂಬಿಗಸ್ತರಾಗಿ ಮಾಡಿದ್ರೆ ದೇವರು ನಿಮಗೆ ಏನು ದೊಡ್ಡ ಸಂಬಳ ಕೊಡ್ತಾರೆ, ದೊಡ್ಡ ಆಶೀರ್ವಾದ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ಡೋಂಟ್ ಡಿಸ್ಪೈಸ್ ದ ಬಿಗಿನಿಂಗ್ಸ್. ಪ್ರಾರಂಭ ಏನಾಗ್ತದೆ ಅದಕ್ಕೆ ಆಲಸ್ಯ ತೋರಿಸ್ಬೇಡ್ರಿ. ಪ್ರಾರಂಭ ಏನಾಗ್ತದೆ ಅದಕ್ಕೆ ಡಿಸ್ಪೈಸ್ ಮಾಡ್ಬೇಡ್ರಿ. ಹಲ್ಲೆಲೂಯಾ. ಏನೋ ಪ್ರಾರಂಭ 10-12 ಜನರಿಂದ ಒಂದು 10x10 ರೂಮ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಹಿಂಗ ಆಗ್ತದಂತ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಆ ದಿನದಲ್ಲಿ ಏನು ನಾವು ವಚನ ಹೇಳಕ್ ಪ್ರಿಪೇರ್ ಆಗ್ತಿದ್ದೋ, ಪ್ರಾರ್ಥನೆ ಮಾಡ್ತಿದ್ದೋ, ಇವಾಗ್ಲೂ ಅದೇ ಪ್ರಿಪರೇಷನ್ ಇರ್ತದೆ, ಅದೇ ಪ್ರೇಯರ್ ಇರ್ತದೆ. ಇನ್ನು ಮತ್ತೆ ಜಾಸ್ತಿ ಇರ್ತದೆ ಇವಾಗ. ಹಲ್ಲೆಲೂಯಾ. 10 ಜನಕ್ಕೆ ಎಷ್ಟಿತ್ತು ಅಷ್ಟಿತ್ತು, ಇವಾಗ 100 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಇರ್ತದೆ. ಹಲ್ಲೆಲೂಯಾ.
ಈಗ ನಾವು 100 ಜನಕ್ಕೆ 150 ಜನಕ್ಕೆ ನಾವು ನಂಬಿಗಸ್ತರಾಗಿದ್ರೆ ದೇವ್ರು 5,000 ಜನ ಕಳಿಸ್ತಾರೆ. ಕೆಲವರು ಮಾತ್ರ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ಅದಕ್ಕೆ 5,000 ಜನ ಬರಕ್ಕಿಂತ ಮುಂಚೆ ನೀವು ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತರಾಗಿದ್ರೆ ದೊಡ್ಡ ವಿಷಯದಲ್ಲಿ ದೇವ್ರು ಏನಿಡ್ತಾರೆ. ಹಲ್ಲೆಲೂಯಾ. ಸೊ ನಿಮ್ಗೆ ಏನೆಲ್ಲ ಜಾಬ್ ಇದೆ, ಟೀಚರ್ ಜಾಬ್ ಆಗಿರ್ಬೋದು, ಪೇಂಟಿಂಗ್ ಕೆಲಸ ಮಾಡ್ತಿರ್ಬೋದು, ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ನೀವು ಹೋಗುವಂತ ಆ ಜಾಬ್ಗೆ ಯಾವತ್ತೂ ಕೂಡ ದೂಷಣೆ ಮಾಡ್ಬೇಡ್ರಿ, ಬೈಬೇಡ್ರಿ. ಎಂತ ಕೆಲಸ ಅದೇನೋ, ಎಂತ ಹೆಚ್ಚಮನ ಏನೋ, ಇವ ಕೆಟ್ಟ ಕೆಲಸ ಹಚ್ತಾನೇನೋ, ನನಗೆ ಬೇರೆಯವ್ರು ಇಲ್ಲೇನೋ ಯಾರೋ, ನಾ ಹಿಂಗ್ ಹೇಳುವಾಗ ಯಾರೋ ನನಗೆ ಹೇಳ್ಯಾರ ಅಂತ ಅನ್ಕೋಬೇಡ್ರಿ. ಹಲ್ಲೆಲೂಯಾ. ಯಾರೋ ಬಂದ್ ಇವ್ರಿಗೆ ಹೇಳ್ಯಾರಲ್ಲಪ್ಪ ನಾನು ಹಿಂಗೆ ಹೇಳಿನಲ್ಲ ಅಂತ ಹೇಳಿ, ಇಲ್ಲ, ಈಗ ಏನ್ ಬರ್ಲತ್ತ ಅದೇ ಹೇಳತ್ತೀನಿ ನಾನು. ಹಲ್ಲೆಲೂಯಾ. ನೀವು ಯಾವ್ದೋ ಪ್ಲಾನ್ ಮಾಡಿ ನಾನು ಬಂದ್ ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕಂತಲ್ಲ, ಇಲ್ಲಿ ಒಳಗಡೆ ಏನಾದ್ರು ಫ್ಲೋ ಆಗ್ತಿರ್ತದೆ ಅದನ್ನೇ ದುಡಿಯಕತ್ತೀನಿ ಅಷ್ಟೇ. ಬಟ್ ಅದು ದೇವ್ರಿಗೆ ಮಾತಾಡ್ಲಿಕ್ಕೆ. ಹಲ್ಲೆಲೂಯಾ. ಟೀಚರ್ ಜಾಬ್ ಆಗಿರ್ಬೋದು, ಡ್ರೈವಿಂಗ್ ಜಾಬ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಹೋಟೆಲ್ ಅಲ್ಲಿ ಕೆಲಸ ಮಾಡೋರು ಆಗಿರ್ಬೋದು, ಗುಂಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಹಲ್ಲೆಲೂಯಾ. ನಿಮಗ್ ದೇವ್ರ ಕೆಲಸ ಕೊಟ್ಟಿದ್ದಾರೆ, ಅದರಲ್ಲಿ ನಂಬಿಗಸ್ತಿಕೆಯಿಂದ ಮಾಡಿದ್ರೆ. ಹಲ್ಲೆಲೂಯಾ. ಸಿಮೆಂಟು 1 ಚೀಲ ಹಾಕಂದ್ರೆ ತಗೋ 2 ಚೀಲ ಹಾಕಲೇ ನಡಿ ನಡಿ ಅಂತ, ಓನರ್ ಇಲ್ಲ ಹೊಡಿ ಹೊಡಿ ಅಂತ ಮಾಡಿದ್ರೆ ಭೀಮಾಶಂಕರ್ ಗುತ್ತೇದಾರಾಗಂಗಿಲ್ಲ. ಭೀಮಾಶಂಕರ್ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಅತಿ ಬೇಗನೆ ಗುತ್ತೇದಾರ್ ಕೆಲಸ ಸಿಕ್ಬಿಡ್ತಾನೆ ನಿನಗೆ. ಹಲ್ಲೆಲೂಯಾ. ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ದೊಡ್ಡ ವಿಷಯಗಳನ್ನು ಕೊಡ್ತಾರೆ. ಸ್ವಲ್ಪ ವಿಷಯದಲ್ಲಿ ಅಲ್ಲಿ 100 ರೂಪಾಯಿ ಬಿಲ್ ಇರ್ತದೆ, ಗೊತ್ತಾಗಲ್ ಬಿಡು 150 ಹೇಳಿ, ಒಂದ್ಸಲ ಗೊತ್ತಾಗಲ್ಲ, ಏನು ಇದು ಗೊತ್ತಾಗಿಲ್ಲಪ್ಪ ತಗೋ ಮತ್ತೆ 1000 ಹಚ್ಬಿಡು, 100 ರೂಪಾಯಿ ಇದ್ದು 1000 ರೂಪಾಯಿ ಹಚ್ಬಿಡು, ಒಂದ್ ಸೊನ್ನೆ ಜಾಸ್ತಿ ಆಡ್ ಮಾಡ್ಬಿಡು ಅಷ್ಟೇ, ಗೊತ್ತಾಗಲ್ಲ ಅವ್ರಿಗೆ. ಅವ್ರ ಪಾಪ ನಡಿ ಇರ್ಲಿ ಗೊತ್ತಾಗಲ್ಲ, ಆ 1000 ಹೋಗಿ ಮತ್ತೆ 10,000 ಆಗ್ತದೆ, ಇವನಿಗೂ ಖುಷಿ ಆಗ್ತದೆ, ಗೊತ್ತಾಗ್ಲಿಲ್ಲ ಅವ್ರಿಗೆ ಅಂತ. ಹಲ್ಲೆಲೂಯಾ. ಈ ಕಡೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ 10,000 ಬರ್ಲತ್ತದ, 20,000 ಬರ್ತದೆ, ಹಿಂಗೇನ ಮಾಡ್ಕೊತ ಹೋಗ್ತೀನಿ, ಹಿಂಗೇನ ಈ ಕಡೆ ತಗೋತಾ ಹೋಗ್ತೀನಿ, ಅವ್ರ ಬಲ್ಲಿ ಇವ್ರ ಬಲ್ಲಿ ಸಾಲ ಮಾಡ್ಕೋತೀನಿ, ಯಾಕೆ ಇಲ್ಲಿ ಬರ್ಲತ್ತ ನಡಿಲತ್ತದ, ಏನ್ ಪ್ರಾಬ್ಲಮ್ ಇಲ್ಲ. ಅದು ಸಡನ್ ಆಗಿ ಗೊತ್ತಾಗ್ತದೆ, ಅವಾಗ ಜೀರೋಗ್ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಹಿಂದೆ ತಿರುಗಿ ನೋಡಿದ್ರೆ ಹೆಂಗ್ ಗುಡ್ಡದಂಗ್ ಸಾಲ ಇರ್ತದೆ. ಹಲ್ಲೆಲೂಯಾ. ಅವಾಗ ಬಂದು ಚರ್ಚ್ ಮೇಲೆ ಫಸ್ಟ್ ದೇವರ ಮೇಲೆ, ಆಮೇಲೆ ಚರ್ಚ್ ಮೇಲೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದಾರೆ, ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತನಾಗಿದ್ರೆ ದೊಡ್ಡ ಸಂಗತಿಗಳು. ಹಲ್ಲೆಲೂಯಾ. ನಾನು ಪರ್ಸನಲ್ ಆಗಿ ಪ್ರೇಯರ್ ಮಾಡ್ತಾ ಇದ್ದೀನಿ ಏನಂದ್ರೆ, ಅಗ್ರಿ ಆಗಿರೋ ನನ್ನ ಜೊತೆಗೆ ಏನಂದ್ರೆ, ನಮ್ಮ ಚರ್ಚ್ ಅಲ್ಲಿ ಯಾವುದೇ ವರ್ಲ್ಡ್ ಅಲ್ಲಿ ಏನಂತಂದ್ರೆ ಜಾಬ್ಸ್ ಏನೆಲ್ಲ ನಡೀತಾವಲ್ಲ, ನಮ್ಮ ಚರ್ಚ್ ಇಂದ ರೇಸ್ ಆಗ್ಬೇಕು. ಹಲ್ಲೆಲೂಯಾ. ಡಾಕ್ಟರ್ಸ್ ನಮ್ಮ ಸಭೆಯಿಂದ ಹೋಗ್ಬೇಕು, ಇಂಜಿನಿಯರ್ಸ್ ನಮ್ಮ ಸಭೆಯಿಂದ ಎದ್ದೇಳ್ಬೇಕು, IAS ಆಫೀಸರ್ಸ್ ನಮ್ಮ ಸಭೆಯಿಂದ ಎದ್ದೇಳ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಸಭೆಯಿಂದ ಎದ್ದೇಳ್ಬೇಕು, ಬಿಸಿನೆಸ್ ಮೆನ್ಗಳು ನಮ್ಮ ಸಭೆಯಿಂದ ಎದ್ದೇಳ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ಒಬ್ರಿಗೊಬ್ರು ಮುಖ ನೋಡಿದ್ರೆ ನೀನಾ ಅಂತ ಅನ್ಕೋತೀವಿ. ಹಲ್ಲೆಲೂಯಾ. ನೀನ್ ಮಾರಿ ನೋಡಿ ನೀ. ಹಲ್ಲೆಲೂಯಾ. ಬಟ್ ದೇವ್ರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯನು ಬರೀ ಹೊರಗಿನ ತೋರಿಕೆಯನ್ನು ನೋಡ್ತಾನೆ, ಇವನಲ್ಲಿ ಆಗಲ್ಲ ಅಂತ ಹೇಳಿ, ಬಟ್ ದೇವ್ರ ಹೃದಯ ನೋಡ್ತಾನೆ. ಯೆಸೋಫನನ್ನು ಕೆಳಗಡೆ ಹಾಕಿದ್ರು, ಇವ್ನ್ ಏನ್ ಕೆಲ್ಸಕ್ ಬಾರ್ದವನಂದ್ರು. ದಾವಿದನು ಕೂಡ ಅವನು ಎಲ್ಲೋ ಏನ್ ಸುಮ್ನೆ ಇದಾನ, ಅವ್ನ್ ಕೆಲ್ಸಕ್ ಬಾರ್ದವನಂದ್ರು. ಬಟ್ ದೇವ್ರ ಇಬ್ಬರಿಗೂ ಏನ್ ಮಾಡಿದ್ರು, ಯೆಸೋಫನಿಗೆ ಪ್ರಧಾನ ಮಂತ್ರಿ ಮಾಡಿದ್ರು, ದಾವಿದನಿಗೆ ದೇವ್ರ ರಾಜ ಮಾಡಿದ. ಹಲ್ಲೆಲೂಯಾ. ಲೋಕದ ಜನರಲ್ಲಿ ಯಾರು ಕೀಳವಾಗಿ ಎಣಿಸಲ್ಪಡ್ತಾರಲ್ಲ, ದೇವ್ರ ದೃಷ್ಟಿಯಲ್ಲಿ ದೇವ್ರ ಅವರಿಗೆ ಉನ್ನತವಾಗಿರ್ತಾರೆ. ಹಲ್ಲೆಲೂಯಾ. ಒಂದ್ ಸಾಕ್ಷಿ ಹೇಳ್ತೀನಿ, ಭೀಮಾಶಂಕರ್ ಅವರಿಗೆ ಅದು ಎನ್ಕರೇಜ್ ಆಗ್ತದಂತ ಹೇಳ್ತೀನಿ. ಬೆಂಗಳೂರಲ್ಲಿ, ಇಲ್ಲೇ ಯಾದಗಿರಿಯಲ್ಲಿ ಒಬ್ಬ ಯೂಟ್ಯೂಬ್ ಅಲ್ಲೆಲ್ಲ ಇವಾಗ ಸ್ವಲ್ಪ ಫೇಮಸ್ ಇದಾರೆ ಅವರು. ಆತ ಗೌಂಡಿ ಕೆಲಸ ಮಾಡ್ತಿದ್ದ, ಆತನಿಗೆ ಒಂದು ಓದಕ್ ಬರಂಗಿಲ್ಲ, ಏನೂ ಬರಂಗಿಲ್ಲ, ಗೌಂಡಿ ಕೆಲಸ. ಬೆಂಗಳೂರಿಗೆ ಹೋಗಿದ್ದಾನೆ ದುಡಿಬೇಕಂತ ಹೇಳಿ, ದೇವ್ರವನಿಗೆ ಇಷ್ಟು ಬ್ಲೆಸ್ ಮಾಡಿದಾರಂದ್ರೆ, ಹಾಡು ಬರೀತಾನೆ, ಸಾಂಗ್ ರಿಲೀಸ್ ಮಾಡ್ತಾನೆ, ಆಶ್ರಯ ಟಿವಿದಲ್ಲೆಲ್ಲ ಬರ್ತಾನೆ ಹಾಡಾಡಕ್ ಕರೆಸ್ತಾರೆ ಆತನಿಗೆ.
ಬಿಲ್ಡಿಂಗ್ ಗುತ್ತಿಗೆದಾರಾಗಿ ಕೆಲಸ ಮಾಡ್ತಿದ್ದಾನೆ, ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಆತ ಎಷ್ಟೋ ಲಕ್ಷ ಕೊಟ್ಟು ಮನಿ ಖರೀದಿ ಮಾಡಿದ್ದಾನೆ. ಅಲ್ಲಿ ಬಾಡಿಗೆ ಕೊಟ್ಟಿದ್ದಾನೆ. ಅವ್ರ ಮನೆಗೆಲ್ಲ ಹೋಗಿದ್ವಿ. ಮನೆಗೆ ಹೋದಾಗ ಆತ ಆಫರಿಂಗ್ ಕೊಟ್ಟ ನನಗೆ, ಫಸ್ಟೇ ಹಿಂಗಿತ್ತು ನನ್ನ ಸ್ಥಿತಿ, ಇವಾಗ ಹಿಂಗ್ ದೇವ್ರು ತಗೊಂಡ್ ಬಂದಿದ್ದಾರೆ ಅಂತ ಹೇಳಿ. ಓದಕ್ ಬರಲ್ಲ ಆತನಿಗೆ, ಗೌಂಡಿ ಕೆಲಸ ಮಾಡೋನು. ಬೆಂಗಳೂರಲ್ಲಿ ಆತನ ಮನಿ ಖರೀದಿ ಮಾಡಿ ಲೀಸಿಗೆ ಬಿಟ್ಟಿದ್ದಾನೆ. ಇಮ್ಯಾಜಿನ್ ಮಾಡ್ರ, ಅದು ಮೇನ್ ಸಿಟಿಯಲ್ಲೇನೆ, ಮತ್ತೆ ಅದು ಹೊರಗಡೆ ಎಲ್ಲ ಏನಿಲ್ಲ, ಮೇನ್ ಸಿಟಿ ಹತ್ರ. ಒಂದು ಸ್ಕಾರ್ಪಿಯೋ ಗಾಡಿ ಇದೆ, ಮತ್ತೆ ಇನ್ನೊಂದು ಕಾರ್ ಮೊನ್ನೆ ತಗೊಂಡಿದ್ದಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಎಂತವರನ್ನು ಕೂಡ ಯಾವಾಗ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಹಲ್ಲೆಲೂಯ. ಭೀಮಾಶಂಕರ್ ಇವಾಗ ಹಿಂಗ್ ಕಾಣಿಸ್ಬೋದು, ಬಟ್ ಭೀಮಾಶಂಕರ್ ನಂಬಿಗಸ್ತನ ಕೆಲಸ ಮಾಡ್ದನ ಅಂದ್ರೆ ಗುಲ್ಬರ್ಗದಲ್ಲಿ ಹಂಗ ಮನಿ ಕಟ್ಟಿಸ್ತಾರೆ. ಹಲ್ಲೆಲೂಯ. ಯಾಕಾಗಂಗಿಲ್ಲ? 100% ಆಗ್ತದೆ. ದೇವರಿಗೆ ನಂಬಿಗಸ್ತರು ಬೇಕಷ್ಟೇ. ನಂಬಿಗಸ್ತನಾಗಿ ಆತನ ಇದು ನಾನು ದೇವರಿಗಾಗಿ ಮಾಡ್ತಾ ಇದ್ದೇನೆ, ದೇವರಿಗಾಗಿ ನಾನು ಜೀವಿಸ್ತಾ ಇದ್ದೇನೆ ನಿಂತ್ಕೊಂಡ್ರು ಅಂದ್ರೆ ಜನರು ಆಶ್ಚರ್ಯಕರವಾಗಿ ನೋಡುವ ಹಾಗೆ ದೇವ್ರು ಮಾಡ್ತಾರೆ. ಹಲ್ಲೆಲೂಯ. ಅದಕ್ಕೆ ಆ 5 ತಲಾಂತವನ್ನು ಬಂದು ಹೇಳ್ತಾ ಇದ್ದಾನೆ, ನಾನು ಇನ್ನೂ 5 ಮಾಡಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ವರ್ಷ ಗ್ಯಾಪ್ ಅಲ್ಲಿ? 15 years. ಹಲ್ಲೆಲೂಯ. ಇವತ್ತು ಒಂದು ಹೋಮ್ವರ್ಕ್ ನಿಮಗೇನಂದ್ರೆ, ಮನೆಗೆ ಹೋಗ್ರಿ, ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ತೆಗೀರಿ, ಏನೇನ್ ಖರ್ಚು ಮಾಡಿರಂತ ನೋಡ್ರಿ. ಅಂದ್ರೆ ನೀವೇ ಡಿಸೈಡ್ ಮಾಡ್ರಿ ಅದರಲ್ಲಿ, ನಾನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಕೊಟ್ಟಿರುವುದನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಾ ಅಥವಾ ಡಿಕ್ರೀಸ್ ಆಗ್ತಾ ಇದೆ? ಹಲ್ಲೆಲೂಯ. ನಾನು ಇದನ್ನ ಮಾಡಿದ್ದೀನಿ 4-5 years ಬ್ಯಾಕ್ ಮಾಡಿದೆ, ಕುತ್ಕೊಂಡು ಎಲ್ಲ ಒಂದು ವರ್ಷದ ಸ್ಟೇಟ್ಮೆಂಟ್, 2-3 ವರ್ಷದ ಸ್ಟೇಟ್ಮೆಂಟ್ ತಗೊಂಡು ಕುತ್ಕೊಂಡು ಮಾಡಿದೆ. ಎಲ್ಲೆಲ್ಲಿ ವೇಸ್ಟ್ ಮಾಡಿದೀನಿ, ಎಲ್ಲೆಲ್ಲಿ ಟಿಕ್ ಹಾಕ್ದೆ, ಅದನ್ನೆಲ್ಲ ಕಟ್ ಮಾಡ್ಬೇಕು ನಾನು ಅಂತ ಹೇಳಿ. ಹಲ್ಲೆಲೂಯ. ಸೊ ಅದನ್ನ ಮಾಡಿದಾಗ, ಯಾಕಂದ್ರೆ ನಾವು ನಮ್ಮನ್ನ ನಾವು ಲೆಕ್ಕ ಇಡಕ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ದೇವರು ಅದಕ್ಕೆ ಬ್ಲೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ದೊಡ್ಡ ವಿಷಯದಲ್ಲಿ ನಮಗೆ ಒಯ್ತಾರೆ. ಸೊ 5 ಇದ್ದವ ಎಷ್ಟು ತಗೊಂಬಂದ? ಎಷ್ಟು ವರ್ಷ ಗ್ಯಾಪ್ ಅಲ್ಲಿ? ಹಲ್ಲೆಲೂಯ. ಇವತ್ತು ನೀವು ಹೋಗಿ ಅದನ್ನು ಮಾಡ್ರಿ. ದೇವ್ರೇ ನನ್ನ ಸಂಬಳ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು, ಇವಾಗ ಎಷ್ಟಿದೆ, ಇವಾಗ ಎಷ್ಟು ನಾನು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಹೇಗ್ ಮಾಡ್ತಾ ಇದ್ದೀನಿ, ದೇವ್ರ ನನಗೆ ವಿಸ್ಡಮ್ ಕೊಡು, ಜ್ಞಾನ ಕೊಡು. ಎಲ್ಲಿ ನಾನು ನೋಡ್ರಿ, ವರ್ಲ್ಡ್ ಅಲ್ಲಿ ವಿಸ್ಡಮ್ ಬೇರೆ ಇದೆ, ದೇವರ ಬೈಬಲ್ ಪ್ರಕಾರ ವಿಸ್ಡಮ್ ಬೇರೆ ಇದೆ. ವರ್ಲ್ಡ್ಲಿ ಪೀಪಲ್ ಹತ್ರ ಹೋಗಿ ನೀವು ತಗೊಂಡ್ರೆ ಆ ವರ್ಲ್ಡ್ಲಿ ಪ್ರಕಾರನೇ ಸಿಗ್ತದೆ. ಬಿಬ್ಲಿಕಲ್ ವೇ ಅಲ್ಲಿ ತೆಗೆದುಕೊಂಡ್ರೆ ನಿಮಗೆ ಹಣನೂ ಬರ್ತದೆ, ಜೊತೆಗೆ ಸಮಾಧಾನನೂ ಇರ್ತದೆ. ಅದಕ್ಕೆ ಜ್ಞಾನೋಕ್ತಿ 10:22 ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾಗಿದೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಏನಾಗಿದೆ? The one who makes rich, the blessing of the Lord will make you rich. He will not add sorrow to it. ದೇವರು ಆಶೀರ್ವಾದ ಮಾಡಿದಾಗ ಅದರಲ್ಲಿ ಸಾರೋ ಅಂದ್ರೆ ದುಃಖ ಇರಂಗಿಲ್ಲ. ಲೌಕಿಕವಾದ ಆಶೀರ್ವಾದ ಹೇಗಿರ್ತದೆ ಅಂದ್ರೆ ಬರ್ತದೆ, ಅದರ ಜೊತೆಗೆ ದುಃಖ ಇರ್ತದೆ, ಅದ್ರ ಜೊತೆಗೆ ವ್ಯಸನ ಇರ್ತದೆ, ಸಮಾಧಾನ ಇರಲ್ಲ, ಪೀಸ್ ಇರಲ್ಲ. ಬಟ್ ದೇವರ ಆಶೀರ್ವಾದ ಬಂದಾಗ ನಿನ್ನ ಹತ್ರ ಕೋಟಿ ಇದ್ರೂ ಕೂಡ ನಿನಗೆ ಸಮಾಧಾನ ಇರ್ತದೆ. ಹಲ್ಲೆಲೂಯ. ಕೋಟಿ ಇದ್ದವ್ರ ಹತ್ರ ಹೋಗೋರಿಗೆ ನಿದ್ದೆ ಬರ್ತದೆ ನಿಮಗೆ? ಇಲ್ಲ, ಟ್ಯಾಬ್ಲೆಟ್ಸ್ ಹೋಗ್ತಾರೆ ಅವರು, 2-3 ತಾಸು ನಿದ್ದೆ ಮಾಡ್ತಾರೆ. ಯಾಕೆ? ಮೈಂಡ್ ಎಲ್ಲ ಮನಿ 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 ಮನಿ, ಹಣ ಹಣ ಹಣ, ಯಾರನ್ನ ಬಂದು ನೋಡ್ಕೊಂಡು ಹೋದ್ರೆ ಹೆಂಗ? ಹಲ್ಲೆಲೂಯ. ಯೋಬನು ಸಿಕ್ಕಾಪಟ್ಟೆ ಐಶ್ವರ್ಯವಂತನಾಗಿದ್ದ. ಬೈಬಲ್ ಹೇಳ್ತದೆ ಇಡೀ ಎಂಟೈರ್ ವರ್ಲ್ಡ್ ಅಲ್ಲಿ ಅವನಷ್ಟು ಶ್ರೀಮಂತನ ಅವನ ಕಾಲದಲ್ಲಿ ಇರ್ಲಿಲ್ಲ, ಆದ್ರೂ ಕೂಡ ಅವನ ಸಮಾಧಾನವಾಗಿದ್ದ. ಹಲ್ಲೆಲೂಯ. ಯಾಕೆ? ಆತನ ಹೇಳ್ತಾನೆ, ಸೈತಾನನ ಅವನ ಕುರಿತಾಗಿ ಟೆಸ್ಟಮನಿ ಕೊಡ್ತಾ ಇದ್ದಾನೆ, ಅವನ ಸುತ್ತಮುತ್ತ ನೀನು ಬೇಲಿ ಹಾಕಿದೀಯಲ್ಲ, ಅವನ ಸುತ್ತಮುತ್ತಲು, ಅವನ ಬಿಸ್ನೆಸ್ ಸುತ್ತಮುತ್ತಲು, ಅವನ ಮಕ್ಕಳ ಸುತ್ತಮುತ್ತಲು, ಅವನ ಆಸ್ತಿಯ ಸುತ್ತಮುತ್ತಲು ನೀನು ಬೇಲಿ ಹಾಕಿದೆಯಲ್ಲ, ಅದಕ್ಕೆ ನನಗೆ ಮುಟ್ಟಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅದು ದೇವರ ಆಶೀರ್ವಾದ. ಯಾವಾಗ ದೇವರ ಆಶೀರ್ವಾದ ನಿಮ್ಮಲ್ಲಿ ಬರ್ತದೋ ಅದರ ಸುತ್ತಮುತ್ತ ಆತ ಬೇಲಿ ಹಾಕ್ತಾನೆ, ಯಾರು ಕೂಡ ಮುಟ್ಟಬಾರದೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರ ಕೊಡುವಂತ ಅಭಿವೃದ್ಧಿಯ ಮಾರ್ಗ ಬೇರೆ ಆಗಿದೆ, ವರ್ಲ್ಡ್ ಅಲ್ಲಿ ಕೊಡುವಂತ ಅಭಿವೃದ್ಧಿ ಮಾರ್ಗ ಬೇರೆ ಆಗಿದೆ. ಹಲ್ಲೆಲೂಯ. ಅದಕ್ಕೆ ಎಲಿಷನ ಪ್ರವಾದಿ ಆಗಿದ್ದಾಗ ಒಬ್ಳು ಬರ್ತಾಳೆ, ಪ್ರವಾದಿ ಹತ್ರ ಬರ್ತಾಳೆ, ನನ್ನ ಸಾಲದಿಂದ ಹೊರಗಡೆ ಬಿಡಿಸು ಅಂತ ಹೇಳಿ. ಹಲ್ಲೆಲೂಯ. ಯಾಕೆ? ದೇವರಿಗೆ ಆ ಒಂದು ಡಿವೈನ್ಲಿ ಆ ಬ್ಲೆಸ್ಸಿಂಗ್ ಇರುವಂತದ್ದಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಈ ಬಿಬ್ಲಿಕಲ್ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡಿದ್ರೆ ಆ ಹಣದ ಆಶೀರ್ವಾದ ಕೂಡ ಇರ್ತದೆ, ಅದ್ರ ಜೊತೆಗೆ ಸಮಾಧಾನ ಕೂಡ ಇರ್ತದೆ. ಹಲ್ಲೆಲೂಯ. ಲಾಸ್ಟ್ ಟೈಮ್ ಎಲ್ಲೋ
ಚಿತ್ರದುರ್ಗ ಹೋದಾಗ ಎಲ್ಲ ಇದೆ ಸರ್, ಬಟ್ ಸಮಾಧಾನ ಇಲ್ಲ. ಕೇಳಿದಿರ ಹಂಗ ಹೇಳೋದು? ಊಟಕ್ಕೇನ್ ಕಮ್ಮಿ ಇಲ್ಲ ನಮಗೆ, ಬಟ್ಟೆ ಹಾಕೊಳಕೇನ್ ಕಮ್ಮಿ ಇಲ್ಲ, ಮನೆಗೆ ನೋಡಿದ್ರೆ ಒಂದ್ AC ಇಲ್ಲ, 2 AC ಅವ. ಹಲ್ಲೆಲೂಯ. ಬೆಡ್ ನೋಡಿದ್ರೆ 45,000 ರೂಪಾಯಿ ಬೆಡ್ ಅದ, ಬಟ್ ನಿದ್ದೆ ಬರ್ತಿಲ್ಲ. ಹಲ್ಲೆಲೂಯ. ಆದ್ರೆ ದೇವರ ಆಶೀರ್ವಾದ ಇದ್ದಾಗ ನಿನ್ನ ಬ್ಯಾಂಕ್ ಅಲ್ಲಿ ಕೋಟಿ ಇರ್ಲಿ, ಯಾಕೆಂದ್ರೆ ನಿನಗ್ ಚಿಂತೆನೇ ಇಲ್ಲ, ಅದು ನಂದಲ್ಲ ಅಂತ ನಿನ್ಗೆ ಗೊತ್ತು. ಹಲ್ಲೆಲೂಯ. ಅದು ದೇವ್ರ ಕಾಪಾಡ್ತಾರೆ, ದೇವರಾದ್ರೂ ಸುತ್ತಮುತ್ತ ಬೇಲಿ ಹಾಕ್ತಾರೆ. ಹಲ್ಲೆಲೂಯ. ಅದಕ್ಕೆ ನಮಗಿರುವಂತದ್ರಲ್ಲಿ ನಂಬಿಗಸ್ತರಾಗಿದ್ದಾಗ, ನಮ್ಮ ಕೊಡಲ್ಪಟ್ಟಿರುವ ಸಂಪನ್ಮೂಲಗಳಲ್ಲಿ ನಂಬಿಗಸ್ತರಾಗಿದ್ದಾಗ ದೇವರು ಹೆಚ್ಚಾದ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಅದಕ್ಕೆ ದಶಮವಾಗ ಕೊಡುವುದು, ಸ್ಯಾಕ್ರಿಫಿಷಿಯಲ್ ಆಗಿ ಕೊಡುವುದು. ಸುಮಂಗ್ಲ ಸಿಸ್ಟರ್, ಸುಮಂಗ್ಲ ಈಗ ನಿನ್ನೆ ಮಾತಾಡ್ತಿದ್ದೇವೆ, ಅಯ್ಯನ ಆ ಮನೆಗೆ ಕೊಟ್ಬಿಡ್ತೀನ್ರಿ ಅಂತ ಹೇಳಿ. ಅಲ್ಲಮ್ಮ, ನಿಮ್ ಮನೆ ಸೋರ್ಲತ್ತದಲ್ಲ, ಅಲ್ಲಿ ಇದು ಮಾಡ್ಕೊಂಡ್ರೆ ಇಲ್ರಿ ನಮ್ದು ನಡೀತದೆ, ಹೆಂಗಾರ ಅದು ಮಾಡ್ಕೋತೀವಿ, ಬಟ್ ಇದು ಚರ್ಚಿಗೆ ಕೊಡ್ತೀನಿ ಅಂತ ಹೇಳಿ. ಹಲ್ಲೆಲೂಯ. ಆಕ್ಚುಲಿ ದೇವ್ರ ರಾಜ್ಯದಲ್ಲಿ ಎಂತವ್ರು ಕೊಡ್ತಾರೆ ಗೊತ್ತಾ? ಬಡವರೇ ಕೊಡೋದು. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ದೇವರು ಆತನಿಗೆ, ಆ ಯಜಮಾನ್ ನೋಡ್ತಾನೆ 5 ಇಂದ 10 ಮಾಡ್ತಾ ಇದ್ದಾನೆ, ಆತನಿಗೆ ಹೇಳ್ತಾ ಇದ್ದಾನೆ, ಫಲ ಒಳ್ಳೆ ನಂಬಿಗಸ್ತನಾದ ಆಳು ನೀನು. ಇನ್ನೊಬ್ಬ ಬರ್ತಾನೆ, 2ನೇ ಅವನು ಬಂದು ಹೇಳ್ತಾನೆ 24ನೇ ವಚನದಲ್ಲಿ. ಓಕೆ, 2ನೇ ಅವನು ಕೂಡ ಅದೇ ಹೇಳ್ತಾನೆ, ನಾನು 2 ರಿಂದ 4 ಮಾಡಿದ್ದೀನಿ. ಸೊ ಆತನ ಹೇಳ್ತಾನೆ, ನನ್ನ ಸೌಭಾಗ್ಯದಲ್ಲಿ, ನನ್ನ ಹ್ಯಾಪಿನೆಸ್ ಅಲ್ಲಿ ನೀನು ಸೇರು ಎಂಬುದಾಗಿ ಹೇಳ್ತಾರೆ. 24ನೇ ವಚನದಲ್ಲಿ, ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು. ಹಲ್ಲೆಲೂಯ. ಈತನು ಹೆಂಗ ಗೊತ್ತು? ಅವನ ಯಜಮಾನನು ಕಠಿಣ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯ. ಹಿಂಗ ಕೊಟ್ಬಿಟ್ಟ, ಹೋಗ್ಬಿಟ್ಟ. ಹಲ್ಲೆಲೂಯ. ಬಟ್ ಇವ ಏನ್ ಅನ್ಕೋತಾ ಇದ್ದಾನೆ? ಯು ಆರ್ ಎ ಹಾರ್ಶ್ ಮ್ಯಾನ್. ಕೇಳಿಸ್ಕೊಡ್ರಿ, ಅನೇಕರ ಮೈಂಡ್ ಅಲ್ಲಿ ದೇವರು ಬಹಳ ಹಾರ್ಡ್ ಆಗಿದ್ದಾನಂತ ಬಿಲೀವ್ ಮಾಡ್ತಾರೆ. ಗಾಡ್ ಇಸ್ ವೆರಿ ಹಾರ್ಡ್, ಗಾಡ್ ಇಸ್ ವೆರಿ ಸ್ಟ್ರಿಕ್ಟ್, ಗಾಡ್ ಇಸ್ ವೆರಿ ಡಿಸಿಪ್ಲಿನ್ಡ್. ಅದೆಲ್ಲ ಇದ್ದಾನೆ ದೇವರು. ಆದರೆ ಅದರ ಜೊತೆಗೆ ಈಸ್ ಎ ಕಂಪ್ಯಾಷನೇಟ್. ಆತನು ಕರುಣೆ ಉಳ್ಳ ದೇವರಾಗಿದ್ದಾನೆ, ಆತನು ಪ್ರೀತಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಕೀರ್ತನೆ 103ನೇ ಅಧ್ಯಾಯದಲ್ಲಿ ದಾವೀದನು ಬರಿತಾ ಇದ್ದಾನೆ ಅಂದ್ರೆ, ನಮ್ಮ ಏನಂತಂದ್ರೆ ಅಪರಾಧಕ್ಕೆ ತಕ್ಕ ಹಾಗೆ ನೀನನ್ನು ದಂಡಿಸಲಿಲ್ಲ, ನಮ್ಮ ಪಾಪಕ್ಕೆ ತಕ್ಕ ಹಾಗೆ ನಮ್ಮನ್ನು ಶಿಕ್ಷಿಸಲಿಲ್ಲ. ದಟ್ ಇಸ್ ದ ಕಂಪ್ಯಾಷನ್ ಆಫ್ ಗಾಡ್. ಅದು ದೇವರ ಕರುಣೆ. ಬಟ್ ಈ ಮನುಷ್ಯ ಹೇಳ್ತಾ ಇದ್ದಾನೆ ಏನಂದ್ರೆ, ನೀನು ಕಠಿಣ ಮನುಷ್ಯನು. ಹಲ್ಲೆಲೂಯ. ಕಠಿಣ ಮನುಷ್ಯನು ಯಾರಿಗಾದ್ರೂ ಒಪ್ಪಿಸ್ಕೊಡ್ತಾರ? ಕೊಡ್ತಾನ, ತಗೋಪ್ಪ ನೀನ್ ಮಾಡು ಅಂತ ಹೇಳಿ. ಬಟ್ ಇವನೇ ಅನ್ಕೋತಾ ಇದ್ದ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ದೂರದಿರುವುದಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು. ಹಲ್ಲೆಲೂಯ. ಇದ ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಆತನ ಬರ್ತಾನೆ, ನಾನು ಲೆಕ್ಕಕ್ಕೆ ನಾನು ಏನ್ ಹೇಳ್ಬೇಕು ಅಂತ. ಹಲ್ಲೆಲೂಯ. ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾನೆ. ನಾವ್ ಅನೇಕ ಸಲ ಅನ್ಕೋತೀವಲ್ಲ, ಯಾಕಪ್ಪ ಮಾಡ್ಲಿಲ್ಲ ಇದಂದ್ರೆ, ಅನ್ಕೊಂಡಿದ್ರೆ ಹಿಂಗ ಆಗ್ತದಂತೆ. ನಿನಗೆ ಯಾರು ಅನ್ಕೋ ಅಂದ್ರು? ಇವನು ಅನ್ಕೋತಾ ಇದ್ದಾನೆ ಸುಮ್ನೆ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತುದಲ್ಲಿ ಕೊಯ್ಯುವವನು, ನೀನು ದೂರದಲ್ಲಿ ರಾಶಿ ಮಾಡಿಕೊಳ್ಳುವವನು. 15 ವರ್ಷ ಗ್ಯಾಪ್ ಅಲ್ಲಿ ಬಂದು ಕೇಳ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ಹಾರ್ಡ್ ದೇವರಲ್ಲ, ದೇವರ ಕಠಿಣ ದೇವರಲ್ಲ. ಹೇಳ್ರಿ, ದೇವರ ಕಠಿಣ ದೇವರಲ್ಲ. ಹಲ್ಲೆಲೂಯ. ಅದಕ್ಕೆ ಕೆಲವರು ಸ್ತ್ರೀಯರ ಪ್ರಾರ್ಥನೆ, ದೇವ್ರು ಯಾಕೆ ಕಣ್ಣು ತೆಗಿಯಲಾಗೆ ನಮಗ? ಇಲ್ಲ, ಕಣ್ಣು ತೆಗೆದಾರೆ, ನಮ್ಮ ಕಣ್ಣು ತೆಕ್ಕೋಬೇಕು. ಹಲ್ಲೆಲೂಯ. ದೇವ್ರು ಎಲ್ಲಿದ್ದಾನೆ? ದೇವ್ರು ಇಲ್ಲೇ ಇದ್ದಾರೆ, ನಾವೆಲ್ಲಿದ್ದೀವ ಅಂತ ನೋಡ್ಕೊ. ಹಲ್ಲೆಲೂಯ. ಸೊ ಈತನ ಹೇಳ್ತಾನೆ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತುವುದ್ರ ಎಲ್ಲಿ ಬಿತ್ತಂಗಿಲ್ಲ, ನೀನು ಅಲ್ಲಿ ಕೇಳ್ತಾ ಇದ್ದೀವಿ ಫಲ. ಹಲ್ಲೆಲೂಯ. ಅದಕ್ಕೆ ನಾನು ಏನ್ ಮಾಡ್ದೆ? ನಾನು ಹೆದರಿಕೊಂಡು ಹೋಗಿ, ಹಲ್ಲೆಲೂಯ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು, ಹೆದರಿಕೊಳ್ತಾ ಇದ್ದಾನೆ, ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೇನು. ಈಗ ಭೂಮಿ ಅಗಿಬೇಕು ಅಂತಂದ್ರೆ ಹಿಂಗೆ ಸಲಿಕೆ ತಗೊಂಡ್ ಹಿಂಗ್ ಮಾಡಿದ್ರೆ ಅಗ್ದಂಗ ಆಗ್ತದ. ಬಂಗಾರ ಇಡ್ಬೇಕಂದ್ರು ಸ್ವಲ್ಪ ಆಳವಾಗಿ ಡೀಪ್ ಆಗಿ ಹೋಗ್ಬೇಕಲ್ಲ ಅದು. ಹಲ್ಲೆಲೂಯ. ಅಂದ್ರೆ ತೆಗ್ಗ ಹೊಡಿಯುವಾಗ ಬೆವರು ಬಂತ ಆತನಿಗೆ. ಹಲ್ಲೆಲೂಯ. ತೆಗ್ಗ ಹೊಡಿತಾ ಇದ್ದಾನೆ, ನಾನು ಬಚ್ಚಿಡ್ಬೇಕಪ್ಪ, ಬಚ್ಚಿಡ್ಬೇಕಿದು, ಬಚ್ಚಿಟ್ಟ ಅದು ಕಾಪಾಡ್ಬೇಕಂತ ಹೇಳಿ. ಅದು ಬರೀ ಬಚ್ಚಿಡಕ್ಕಾಗಿ ಇಟ್ಟಿಲ್ಲ, ಅದು ಮಲ್ಟಿಪ್ಲೈ ಮಾಡುವುದಕ್ಕಾಗಿ ದೇವ್ರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಆತನು ಹೋಗ್ತಾ ಇದ್ದಾನೆ, ಹೆದರಿಕೊಳ್ತಾ ಇದ್ದಾನೆ, ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೇನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದ.
ಹಲ್ಲೆಲೂಯಾ. ಗಮನ ಕೊಡ್ರಿ, ಈತ ವೇಸ್ಟ್ ಅಂತೂ ಮಾಡಿಲ್ಲ, ಅದನ್ನ ಕಳೆದಿಲ್ಲ. ಹಲ್ಲೆಲೂಯಾ. ಹೆಂಗ ಕೊಟ್ಟನ ಹಂಗೆ ಕೊಡ್ತಾ ಇದ್ದಾನೆ. ಅವ್ರಿಗೆ ಏನಂತೀವಿ ನಾವು? ನಂಬಿಗಸ್ತ. ನಿನ್ನಂತ್ರ ವೇಸ್ಟ್ ಮಾಡಿಲ್ಲಲ್ಲಪ್ಪ, ನೀ ಕೊಟ್ಟಿದ್ಯಾ ತಗೋ. ಬಟ್ ದೇವ್ರು ಅದಕ್ಕಾಗಿ ಕೊಟ್ಟಿದ್ರೆ ಆತನಿಗೆ, ಆ ಯಜಮಾನ ಅದಕ್ಕಾಗಿ ಕೊಟ್ಟಿದ್ದ. 15 ವರ್ಷ ಬಚ್ಚಿಟ್ಟಿದ್ದಾನ ಅವನು. ಇಮ್ಯಾಜಿನ್ ಮಾಡ. ಹಲ್ಲೆಲೂಯಾ. 15 ವರ್ಷ ಅದನ್ನ ಉಪಯೋಗನೆ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಬಹಳ ದಿನ ಕೈ ಯೂಸ್ ಮಾಡಿಲ್ಲ ಅಂದ್ರೆ ಕೈ ಏನಾಗ್ಬಿಡ್ತದೆ? ಭಾರ ಆಗ್ಬಿಡ್ತದೆ ಅದು. ಹಲ್ಲೆಲೂಯಾ. ಬಹಳ ದಿನ ಹಿಂಗೆ ಸ್ವಲ್ಪ ಬಗ್ಗಿ ಎಕ್ಸರ್ಸೈಸ್ ಮಾಡಿ ಅಂದ್ರೆ ಇದು ಬಗ್ಗಂಗಿಲ್ಲ. ಇದು ಟೈಮ್ ತಗೋತ ಸ್ವಲ್ಪ ಬಗ್ಗಾಗ್ತದೆ. ಯಾಕಂದ್ರೆ ಒಂದೇ 10-15 ವರ್ಷ ಆದ ಬಗ್ಗು ಅಂದ್ರೆ ಎಲ್ಲಿ ಬಗ್ಗಾಗ್ತದೆ ಅದು? ನಾವ್ ಅನ್ಕೋತಿದ್ದು ಪುಷ್ಪ ಜುಕ್ಕೆ ಜನ ಅನ್ಕೊಂಡು ಬಗ್ತಾನೆ ಇಲ್ಲ. ದೇವರು ಬಗ್ಗ. ಹಲ್ಲೆಲೂಯಾ. ನಾನು ಯಾರ ಎದುರುಗಡೆ ಬಗ್ಗಂಗಿಲ್ಲ. ಇಲ್ಲಿ ಈತ ಹೋಗಿ ಬಚ್ಚಿಡ್ತಾ ಇದ್ದಾನೆ. ಬಚ್ಚಿಟ್ಟು ತಗೋ ಈಗ ನಿನ್ನದ್ ನಿನಗಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದು ಎಷ್ಟೊಂದು ಡಿಸ್ಆನರ್ ಅದು, ಎಷ್ಟು ಡಿಸ್ರೆಸ್ಪೆಕ್ಟ್ ಅದು. ಟೈಮ್ ವೇಸ್ಟ್ ಮಾಡಿದ, ತಲಾಂತು ವೇಸ್ಟ್ ಮಾಡಿದ. ಆಗ ಆ ದಣಿ ಹೇಳ್ತಾ ಇದ್ದಾನೆ ಏನಂದ್ರೆ, ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು, ನಾನು ಬಿತ್ತದಿರುವುದಲ್ಲಿ ಕೊಯ್ಯುವವನು, ತೂರದಿರುವುದಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿದ್ದೀಯಾ? ಹಾಗಾದರೆ ನಿನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನು ಎಂದು ಹೇಳಿ. ಹಲ್ಲೆಲೂಯಾ. ಈ ವಚನ ಓದಿದಾಗ ನಮಗೆ ಬಡ್ಡಿ ವ್ಯವಹಾರ ಮಾಡ್ಬೇಕಂತ ಆಸೆ ಬಂದ್ಬಿಡ್ತದೆ ಅಲ್ಲ? ಅದು ಹೇಳ್ತಾ ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಬಡ್ಡಿ ಮಾಡುವುದು ದೇವರ ಬಿಬ್ಲಿಕಲ್ಲಿ ಅದು ರಾಂಗ್ ಆಗಿದೆ. ವರ್ಲ್ಡ್ಲಿ ಪೀಪಲ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ ಅದು. ಫೈನಾನ್ಷಿಯಲಿ ಬಂದಾಗ ನಾನು ಹೇಳ್ತೀನಿ. ಬಟ್ ಇಲ್ಲಿ ಆತನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಅಂದ್ರೆ, ಯು ಶುಡ್ ಹ್ಯಾವ್ ಪುಟ್ ದ ಮನಿ ಟು ವರ್ಕ್. ನೀನು ಹಣವನ್ನು ಕೆಲಸ ಮಾಡುವುದಕ್ಕಾಗಿ ಇಡಬೇಕಾಗಿತ್ತು. ಹಣ ಹೇಗೆ ಕೆಲಸ ಮಾಡ್ತಾ? ನಾವು ಕೆಲಸ ಮಾಡ್ಬೇಕಲ್ಲ. ಅದೇ ಇದು ವರ್ಲ್ಡ್ ಅಲ್ಲಿ ಆರ್ಡರ್. ಅದು ವರ್ಲ್ಡ್ ಅಲ್ಲಿ ಆರ್ಡರ್ ಏನು? ಹಣಕ್ಕಾಗಿ ಕೆಲಸ ಮಾಡು, ಹಣಕ್ಕಾಗಿ ಕೆಲಸ ಮಾಡು. ಬಟ್ ಬಿಬ್ಲಿಕಲ್ ಆರ್ಡರ್ ಏನು? ಉದ್ದೇಶಕ್ಕಾಗಿ ಕೆಲಸ ಮಾಡು, ಉದ್ದೇಶದಿಂದ ಕೆಲಸ ಮಾಡು, ಹಣ ಅದು ಬರ್ತದೆ. ಇಲ್ಲಿ ಆ ಒಂದು ಕಥೆಯಲ್ಲಿ ಹೇಳ್ತಾ ಇದ್ದಾರೆ, ಯು ಶುಡ್ ಹ್ಯಾವ್ ಪುಟ್ ಯುವರ್ ಮನಿ ಟು ವರ್ಕ್. ನಿನ್ನ ಹಣವನ್ನು ನಿನಗಾಗಿ ಕೆಲಸ ಮಾಡುವುದಕ್ಕೆ ಅದು ಹಾಕ್ಬೇಕಾಗಿತ್ತು. ಅಂದ್ರೆ ಇನ್ವೆಸ್ಟ್ ಮಾಡ್ಬೇಕಾಗಿತ್ತು. ಹಲ್ಲೆಲೂಯಾ. ನಿಮ್ಮ ಹಣ ಬರೀ ಬ್ಯಾಂಕ್ ಅಲ್ಲಿ ಇಟ್ಬಿಟ್ರೆ ಅಷ್ಟೇ ಇರ್ತದೆ, ಅದು ಮಲ್ಟಿಪ್ಲೈ ಆಗಲ್ಲ. ಆದ್ರೆ ಹಣ ಇನ್ವೆಸ್ಟ್ ಮಾಡಿದ್ರೆ ಅದು ಮಲ್ಟಿಪ್ಲೈ ಆಗ್ತದೆ, ನಿಮ್ಮ ಪರವಾಗಿ ಅದು ಕೆಲಸ ಮಾಡ್ತದೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಣ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ನಾವು ಹಣಕ್ಕಾಗಿ ಕೆಲಸ ಮಾಡ್ಬೇಕಾಗಿಲ್ಲ. ಹಣಕ್ಕಾಗಿ ಯಾವತ್ತೂ ಕೆಲಸ ಮಾಡ್ಬೇಡ್ರಿ, ಹಣ ಬರಂಗಿಲ್ಲ. ದೇವರ ಉದ್ದೇಶಕ್ಕಾಗಿ ಕೆಲಸ ಮಾಡ್ರಿ. ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರು ಹಣ ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ. ಈ ನಂಬಿಗಸ್ತಿಕೆಯಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅಂತ ಆ ಒಂದು ನೇಚರ್ ಇದೆ. ಅದು ನಂಬಿಗಸ್ತಿಕೆಯಲ್ಲಿ ಕಾರ್ಯ ಮಾಡುವಂಥದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಹಣವನ್ನು ಹೋಗಿ ಏನ್ ಮಾಡ್ಬೇಕಾಗಿದೆ? ಇನ್ವೆಸ್ಟ್ ಮಾಡ್ಬೇಕಾಗಿದೆ. ಹಣ ನಿಮಗಾಗಿ ಅದು ಗ್ರೋ ಆಗುವಂತದ್ದಾಗಿದೆ, ಬೆಳೆಯುವಂತದ್ದಾಗಿದೆ. ಹೋಗಿ ಅಲ್ಲಿ ಇಲ್ಲಿ ಮತ್ತೆ ಸುಮ್ನೆ ಹೋಗಿ ಯಾವುದೋ ಒಂದು ಡಬಲ್ ಆಗುವಂತ ಇದ್ರಲ್ಲಿ ಹೋಗ್ಬೇಡ್ರಿ. ಬಟ್ ಬಿಬ್ಲಿಕಲ್ ವೇ ಅಲ್ಲಿ ಕೆಲವೊಂದು ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ರಿ. ಆ ಹಣ ನಿಮ್ಮ ಪರವಾಗಿ ಅದು ವರ್ಕ್ ಮಾಡ್ತದೆ. ಆ ಹಣ ನಿಮ್ಮ ಪರವಾಗಿ ವರ್ಕ್ ಮಾಡುವಾಗ ಒಂದು ದಿನ ದೇವ್ರ ಲೆಕ್ಕ ಕೇಳ್ತಾರೆ. ಆಗ ಆ ಹಣದಿಂದ ನಾವು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸಲ್ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಲೋಕದಲ್ಲಿ ಹೋದಾಗ ಹೇಳ್ತಾರೆ ಅವಾಗ, ನೀನು ಅವಾಗ ಇದಕ್ಕಾಗಿ ಹಣ ಕೊಟ್ಟಿ, ಅದಕ್ಕೆ ನಾನು ಇವತ್ತು ರಕ್ಷಣೆ ಹೊಂದಿ ಪರಲೋಕದಲ್ಲಿ ಬಂದಿದ್ದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗ್ ಗೊತ್ತಿಲ್ಲ ನಮ್ಮ ಹಣ ಯಾವ ರೀತಿಯಾಗಿ ದೇವರ ರಾಜ್ಯಕ್ಕಾಗಿ ಅದು ಉಪಯೋಗಿಸಲ್ಪಡ್ತಾ ಇದೆ ಅಂತ ಹೇಳಿ. ನಾವು ಟ್ರ್ಯಾಕ್ಸ್ ಕೊಡ್ತಾ ಇದೀವಲ್ಲ ಈಗ, ನಮ್ಮ ಚರ್ಚಿನ ಟ್ರ್ಯಾಕ್ಸ್. ಆ ಟ್ರ್ಯಾಕ್ಸ್ ಇಂದ ಅನೇಕರಿಗೆ ಸುವಾರ್ತೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಆ ಟ್ರ್ಯಾಕ್ಸ್ ಅನ್ನು ಪ್ರಿಂಟ್ ಮಾಡುವುದಕ್ಕಾಗಿ ನೀವೇನ್ ಮಾಡಿದಿರಿ? ಪ್ರಾರ್ಥನೆ ಮಾಡಿದಿರಿ, ಹಣ ಕೊಟ್ಟಿದ್ದೀರಿ. ಓಕೆ. ಹಲ್ಲೆಲೂಯಾ. ಈಗ ಅಲ್ಲಿ ಯಾವಾಗ ನೀವು ಪ್ರಾರ್ಥನೆ ಮಾಡಿದಿರಿ, ಹಣ ಕೊಟ್ಟಿದ್ದೀರಿ ಆ ಟ್ರ್ಯಾಕ್ಸ್ ಅನ್ನು ಪ್ರಿಂಟ್ ಮಾಡುವುದಕ್ಕಾಗಿ, ಯಾವಾಗ ಒಂದು ಆತ್ಮ ರಕ್ಷಿಸಲ್ಪಡ್ತದೋ ಅದರ ಬರಬೇಕಾದ ಪ್ರತಿಫಲದಲ್ಲಿ ನೀವು ಕೂಡ ಪಾರ್ಟ್ನರ್ ಆಗಿರ್ತೀರಿ. ಹಲ್ಲೆಲೂಯಾ.
ನೀವು ಸುಮ್ನೆ ಹಾಕಿ ಮರ್ತ್ ಬಿಟ್ಟಿದ್ರಿ, ಏನೋ ಅಣ್ಣ ಹೇಳಿದ್ರಪ್ಪ ಕೊಡ್ರಿ ಅಂತ ಕೊಟ್ಬಿಟ್ಟಿದೀವಿ ಅಂತ ಹೇಳಿ. ಬಟ್ ದೇವ್ರು ಮರೆಯಂಗಿಲ್ಲ. ಹಲ್ಲೆಲೂಯಾ. ದೇವ್ರೆಲ್ಲ ನೋಟ್ ಡೌನ್ ಮಾಡ್ತಿರ್ತಾರೆ. ಓ, ಇದಕ್ಕಾಗಿ ಇಷ್ಟು ಕೊಟ್ಟ, ಇದಕ್ಕಾಗಿ ಇಷ್ಟು ಕೊಟ್ಟ. ದೇವದೂತರಿಗೆ ಕಳಿಸ್ತಾರೆ. ನೆಕ್ಸ್ಟ್ ಆತನ ಜಾಬ್ ನಲ್ಲಿ ಇದು ಇನ್ಕ್ರಿಮೆಂಟ್ ಕೊಡ್ಸು, ಜಾಬ್ ನಲ್ಲಿ ಇದು ಮಾಡ್ಸು, ಬಿಸ್ನೆಸ್ ಅಲ್ಲಿ ಇದು ಮಾಡ್ಸು. ಈ ರೀತಿಯಾಗಿ ದೇವರ ರಾಜ್ಯದಲ್ಲಿ ಅದು ಕಾರ್ಯ ಆಗ್ತಾ ಇರ್ತದೆ. ಯಾವಾಗ ನಾವು ದೇವರ ರಾಜ್ಯಕ್ಕಾಗಿ ಬಿತ್ತಲ್ಪಡುವಾಗ. ಹಲ್ಲೆಲೂಯಾ. ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂತಂದ್ರೆ ದೇವರ ರಾಜ್ಯದಲ್ಲಿ ಬಿತ್ತುವಂಥದ್ದು. ಎಷ್ಟು ದೇವರ ರಾಜ್ಯದಲ್ಲಿ ನಾವು ಬಿತ್ತುತ್ತೇವೋ ಅಷ್ಟು ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವರ್ಲ್ಡ್ ಅಲ್ಲಿ ಏನೋ ಮೊದಲು ನಿಂದು ನೋಡ್ಕೋ, ಆಮೇಲೆ ಬೇರೆ ಬರ್ದು ನೋಡಂತಾರೆ. ಹಲ್ಲೆಲೂಯಾ. ಬಿಬ್ಲಿಕಲ್ ಅಲ್ಲಿ ನೀನು ಇತರರಿಗಾಗಿ ನೀನು ರಕ್ಷಣೆ ಹೊಂದು ಏನಂದ್ರೆ ಬರುವುದಕ್ಕಾಗಿ ನೀನು ತವಕ ಪಡುವಾಗ ದೇವರು ನಿನ್ನ ಸಮಸ್ಯೆ, ನಿನ್ನ ನೀಡನ್ನು ಆತನ ಫುಲ್ಫಿಲ್ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ನಮಗೆ ಅತಿ ಹೆಚ್ಚಾಗಿ ರಿಟರ್ನ್ ಸ್ಟಾಕ್ ಮಾರ್ಕೆಟ್ ನಾಗ ಕೊಡಂಗಿಲ್ಲ, ಅಷ್ಟು ರಿಟರ್ನ್ ದೇವ್ರ ರಾಜ್ಯದಲ್ಲಿ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಕೊಡಲ್ಪಟ್ಟಿರುವಂತ ಸಂಪನ್ಮೂಲಗಳಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ತಲಾಂತಗಳು ಏನ್ ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ, ಹಾಡಾಡುವುದು ಕೊಟ್ಟಿರ್ಬೋದು, ಬಾರಿಸೋದು ಕೊಟ್ಟಿರ್ಬೋದು, ಏನೇ ನಿಮ್ಗೆ ಕೊಟ್ಟಿರ್ಬೋದು, ಅದರಲ್ಲಿ ನೀವು ಹೇಗೆ ಗ್ರೋ ಆಗ್ತಿರೋ ಅದು ಇತರರಿಗೆ ಉಪಯೋಗ ಆಗ್ತದೆ, ಇತರರಿಗೆ ಬ್ಲೆಸ್ಸಿಂಗ್ ಆಗ್ತದೆ. ಇತರರಿಗೆ ಬ್ಲೆಸ್ಸಿಂಗ್ ಆಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ನಿಮಗೆ ಸಿಗಬೇಕಾದ ಆಶೀರ್ವಾದ ದೇವರು ಬರ ಮಾಡ್ತಾರೆ. ಇದು ದೇವರ ರಾಜ್ಯದ ಒಂದು ಪ್ರಿನ್ಸಿಪಲ್ ಆಗಿದೆ. ಹಲ್ಲೆಲೂಯಾ. ಲೂಕನ ಬರೋ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಹೇಳಿದೇವಲ್ಲ, ನೀವು ಮತ್ತೊಬ್ಬರ ಸ್ವತ್ತಿನ ವಿಷಯದಲ್ಲಿ ನಂಬಿಗಸ್ತರಾಗಿ ಇಲ್ಲದಿದ್ರೆ ನಿಮ್ಮದನ್ನು ನಿಮಗೆ ಯಾರು ಕೊಡ್ತಾರೆ? ಹಲ್ಲೆಲೂಯಾ. ಅಂದ್ರೆ ನಮ್ಮದು ಏನೋ ಇಟ್ಟಿದ್ದಾರೆ ದೇವ್ರು, ಅದನ್ನು ಕೊಡುವುದಕ್ಕಿಂತ ಮುಂಚೆ ದೇವರು ಇತರರನ್ನ ಟೆಸ್ಟ್ ಮಾಡ್ತಾರೆ, ಇವನ್ ಹೆಂಗ್ ಹ್ಯಾಂಡಲ್ ಮಾಡ್ತಾನೆ. ಹಲ್ಲೆಲೂಯಾ. ಇದನ್ನ ಕೊಟ್ಟಿದ್ರಪ್ಪ, ಏನೋ ಒಂದ್ ಮೊಬೈಲ್ ಕೊಟ್ರೋ, ಏನೋ ಒಂದು ಗಾಡಿ ಕೊಟ್ರೋ, ರಿಟರ್ನ್ ಕೊಡುವಾಗ ಹೆಂಗ್ ಕೊಡ್ತೀವಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಬಂದು ಕೂಡ್ತಾ ಇದೀವಿ, ಹೋಗುವಾಗ ಹೆಂಗ ಹೋಗ್ತಾ ಇದೀವಿ? ಬಾತ್ರೂಮ್ಗೆ ಹೋಗ್ತಾ ಇದೀವಿ, ನಳ ಅರ್ಧಂಬರ್ಧ ಬಂದಿರ್ತದೆ. ಹಲ್ಲೆಲೂಯಾ. ಯಾರೋ ಟಾಯ್ಲೆಟ್ ಮಾಡಿ ನೀರ್ ಹಾಕಿದ್ರೆ ಹೋಗಿರಂಗಿಲ್ಲ, ಆ ಸ್ಮೆಲ್ ಬರ್ತಿರ್ತದೆ, ನಾವು ಕೂಡ ಹಂಗೆ ಮಾಡಿ ಹೋಗ್ಬಿಡ್ತೀವಿ. ಯಾಕೆ? ಮುಂಚೆನೂ ಹಾಕಿಲ್ಲ, ನಾ ಯಾಕೆ ಹಾಕ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಬ್ಬನ ವಿಷಯದಲ್ಲಿ ನಾನು ನೀನು ನಂಬಿಗಸ್ತನಾಗಿದ್ರೆ ನಮಗೆ ಬರಬೇಕಾದದ್ದನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ನಮಗೆ ಸೇರ್ಬೇಕಾದದ್ದು ನಮಗೆ ಬೇಕಾ? ನಮಗೆ ಬರ್ಬೇಕಾದದನ್ನು ಬರ್ಬೇಕಾ? ಸ್ವಂತ ಮನೆ ಬೇಕಾ? ಹಲ್ಲೆಲೂಯಾ. ಸ್ವಂತ ಗಾಡಿ ಇರ್ಬೇಕಾ ನಮಗೆ? ಇಲ್ರಿ, ನಾವು ಬಡವರು, ನಮ್ ತಾತ ಮುತ್ತಾತ ಕಾಲ ನಾವು ಬಡವ್ರು ಇದ್ದೀವಿ, ಬಡವರಾಗಿ ಸಾಯ್ತು, ನಮಗೇನ್ ಬೇಡ ಅನ್ನೋದು ಸ್ತೋತ್ರ ಹಂಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕಾರಲ್ಲಿ ಇರ್ಬೇಕು, ದೇವ್ರ ಆಶೀರ್ವಾದ ನೋಡ್ಬೇಕು, ಮನೆಯಲ್ಲಿ ಇರ್ಬೇಕು ಅಂತ ಅಂದ್ರೆ ದೇವ್ರು ನಿಮಗೆ ಏನೆಲ್ಲ ಕೊಟ್ಟಾರಲ್ಲ ಈಗ, ಅದರಲ್ಲಿ ನಂಬಿಗಸ್ತರಾಗಿ. ಹಲ್ಲೆಲೂಯಾ. ಅದರಲ್ಲಿ ನಂಬಿಗಸ್ತರಾಗಿದ್ರೆ ದೇವ್ರು ಹೆಚ್ಚಾದ ಮಟ್ಟಕ್ಕೆ ಒಯ್ತಾರೆ. ಹಲ್ಲೆಲೂಯಾ. 5ನೇ ವಿಷಯ ಯಾವುದು? ಯಾವ ವಿಷಯಗಳು ನಂಬಿಗಸ್ತರಾಗಿರ್ಬೇಕು? ದೇವರು ಕೊಡಲ್ಪಟ್ಟಿರುವ ಎಲ್ಲಾ ಸಂಪನ್ಮೂಲಗಳು. ಆ ಸಂಪನ್ಮೂಲಗಳು ಯಾವುದು? ಗಿಫ್ಟ್, ಟೈಮ್ ಮತ್ತೆ ತಲಾಂತಗಳು, ವರಗಳು, ಮತ್ತೆ ನಿಮಗೆ ಏನೆಲ್ಲ ಸಂಪನ್ಮೂಲ ಕೊಟ್ಟಿದ್ದಾರೋ, ರಿಸೋರ್ಸಸ್ ಕೊಟ್ಟಿದ್ದಾರೋ, ಅದು ದೇವರ ರಾಜ್ಯಕ್ಕಾಗಿ, ಮಹಿಮೆಗಾಗಿ ಉಪಯೋಗಿಸಲ್ಪಡುವಾಗ ದೇವರು ನಿಮಗೆ ಸೇರಬೇಕಾದದ್ದನ್ನು ನಿಮಗೆ ಸೇರಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಆ ರೀತಿ ಆಗ್ಲಕ್ ಬಯಸ್ತೀರಿ? ಹಲ್ಲೆಲೂಯಾ. ಒಂದು ಹೋಮ್ವರ್ಕ್ ಇವತ್ತು ಹೋಗಿ ನಿಮ್ಮ ಅಕೌಂಟ್, ಒಬ್ಬ ಸೇವಕರು ಹೇಳಿದರು, ಯು ಶುಡ್ ಒಬ್ಬ ಸ್ಪಿರಿಚುವಲ್ ವ್ಯಕ್ತಿಯನ್ನು ನೀನು ಚೆಕ್ ಮಾಡ್ಬೇಕು ಅಂತಂದ್ರೆ 2 ವಿಷಯ ಚೆಕ್ ಮಾಡ್ಬೇಕಂತೆ. ಒಂದು ಆತನ ಚೆಕ್ ಬುಕ್, ಒಂದು ಬೈಬಲ್ ಅಂತೆ. ಹಲ್ಲೆಲೂಯಾ. ಒಂದು ಚೆಕ್ ಬುಕ್ ಅಂದ್ರೆ ಅವನ ಅಕೌಂಟ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಬೇಕು, ಒಂದು ಬೈಬಲ್ ಅಲ್ಲಿ ಹಂಗೆ ಹೆಂಗ್ ಹೊಸದದ ಹಂಗೆ ಇತ್ತು ಅಂದ್ರೆ, ಹಲ್ಲೆಲೂಯಾ. ಕೆಲವರು ಮಾರ್ಕ್ ಇರ್ತಾವ ನೋಡ್ರಿ, ಬೈಬಲ್ ಓದಿ. ಹಲ್ಲೆಲೂಯಾ. ಹಂಗೆ ಇವತ್ತು ಹೋಗಿ ಒಂದು ಹೋಮ್ವರ್ಕ್ ಮಾಡ್ಬೇಕೇನೋ ಅಂದ್ರೆ, ನಿಮ್ಮ ಫೈನಾನ್ಸ್ ಬಗ್ಗೆ ನೀವು ನೋಡ್ಕೊಳ್ರಿ, ದೇವ್ರಿಗೆ ಕೇಳ್ರಿ, ದೇವ್ರಿಗೆ ಗೈಡೆನ್ಸ್ ಕೇಳ್ರಿ. ದೇವ್ರೆ, ಇದನ್ನ ಹೇಗೆ ನಾನು ಮ್ಯಾನೇಜ್ ಮಾಡ್ಬೇಕು, ನನಗೆ ಕಲಿಸಿಕೊಡು. 100% ದೇವ್ರು ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ದೇವ್ರು ಹೇಳ್ಕೊಡ್ತಾರೆ. ದೇವ್ರ ಅದನ್ನು ನಾವು ಎಷ್ಟು ಡಿಸೈರ್ ಮಾಡ್ತೀವಲ್ಲ, ನಮ್ಗಿಂತ 100 ಪಟ್ಟು ಡಿಸೈರ್ ಮಾಡ್ತಾನೆ ನಿಮ್ಗೆ ಸಾಲದಿಂದ ಹೊರಗಡೆ ತರ್ಬೇಕಂತ, ನೀವು ಬ್ಲೆಸ್ಸಿಂಗ್ ಆಗಿರ್ಬೇಕಂತ ಹೇಳಿ. ಬಟ್ ನಾವು ದೇವ್ರ ಬಳಿಗೆ ಹೋಗಂಗಿಲ್ಲ, ಅತಿ ಹೆಚ್ಚಾಗಿ ಮನುಷ್ಯರ ಬಳಿಗೆ ಹೋಗ್ತೀವಿ. ಹಲ್ಲೆಲೂಯಾ.
ಇವತ್ತು ಹೋಗಿ ಕೂತ್ಕೊಳ್ರಿ, ಸ್ಟೇಟ್ಮೆಂಟ್ ತೆಗೀರಿ. ಸ್ವಾಮಿ, ಇದೆಲ್ಲ ನನ್ ಗಲಿಬಿಲಿ ಆಗಿದೆ, ಮೆಸ್ಸಪ್ ಆಗಿದೆ, ಎಲ್ಲಿಂದ ಬರ್ಲತ್ತದೋ ಎಲ್ಲಿಂದ ಹೋಗ್ಲತ್ತದೋ ಗೊತ್ತಾಗಲ್ಲ. ನಾನು ಏನ್ ಮಾಡ್ಲಿ ತಿಳಿಸ್ಕೊ. ಕುತ್ಕೊಳ್ರಿ. 1 ತಾಸು 2 ತಾಸು ಆದ ತಕ್ಷಣ ಎದ್ದು ಬರ್ಬೇಡ್ರಿ. ಏನು ಮಾತಾಡಿಲ್ಲಪ್ಪ ದೇವ್ರ ಅಂತ ಹೇಳಿ ಕುತ್ಕೋಬೇಕು. ದೇವ್ರ ಥಾಟ್ಸ್ ಗಳು ಹಾಕ್ತಾ ಇರ್ತಾನೆ, ಐಡಿಯಾಸ್ ಗಳನ್ನ ಹಾಕ್ತಾ ಇರ್ತಾನೆ. ದೇವ್ರ ರಿಮೈಂಡರ್ ಕೊಡ್ತಿರ್ತಾನೆ, ಇಲ್ಲಿ ವೇಸ್ಟ್ ಆಗ್ಲತ್ತದ ನೋಡು, ಇದು ವೇಸ್ಟ್ ಆಗ್ಲತ್ತ ನೋಡು, ಇದು ಕಟ್ ಆಫ್ ಮಾಡು, ಇದು ಕಟ್ ಆಫ್ ಮಾಡು, ಈ ರೀತಿ ಆಗಿ ಮಾಡು, ಆ ರೀತಿ ಮಾಡು. ದೇವ್ರ ಐಡಿಯಾಸ್ ಕೊಡ್ತಿರ್ತಾರೆ. ಇವ್ರಿಗೆ ಯಾರಿಗೋ ನೀನು ಹಣ ಕೊಟ್ಟಿಲ್ಲ ನೋಡು, ಅವ್ರಿಗೆ ಕೊಡಂಗಿಲ್ಲ ಅಂತ ಡಿಸೈಡ್ ಮಾಡಿದಿ, ಹೋಗ್ ಕೊಡು ಅವರಿಗೆ. ಅಲ್ಲೂಯ್ಯ. ಕೆಲವ್ರು ಹಣ ತಗೊಂಡ್ಬಿಡ್ತಾರೆ, ಕೊಡಂಗಿಲ್ಲ, ಯಾಕಂದ್ರೆ ಅವ್ರು ಕೇಳಿಲ್ಲ ಅಂತ ಬಿಟ್ಬಿಡ್ತಾರೆ. ಇವ್ರು ಯಾರ ಕಡೆಯಿಂದಾದ್ರೂ ಹಣ ತಗೊಂಡ್ರಿ ಅದು ಫಸ್ಟ್ ವಾಪಸ್ ಕೊಡ್ರಿ, ಅದು ಬ್ಲೆಸ್ಸಿಂಗ್ ಇರ್ತದೆ ನಿಮ್ಗೆ. ಅಲ್ಲೂಯ್ಯ. ತಗೊಂಡು ಹಂಗೆ ಅವ್ರು ಆ ಕಡೆ ಇಟ್ಕೊಂಡ್ರೆ ಅದು ಬೇರೆ ಮಾತು. ಕೊಡ್ಬೇಡ್ರಿ ನೀವು, ಹಂಗೆ ತಗೊಂಡ್ಬಿಡ್ರಿ ನಮಗ ಅಂತಂದ್ರೆ ಅದು ಸ್ತೋತ್ರ ಅಂತ ಹೇಳಿ ಇದು ಮಾಡ್ರಿ. ಬಟ್ ಯಾರು ಹೇಳ್ತಾ ಇದಾರೋ ಅವ್ರಿಗೆ ಸತಾಸ್ಬೇಡ್ರಿ. ನೀವ್ ಎಷ್ಟು ಇನ್ನೊಬ್ರಿಗೆ ಸತಾಸ್ತಿರೋ ಹಂಗೆ ನಿಮಗೂ ಸತಾಸೋರು ಇರ್ತಾರೆ. ಅಲ್ಲೂಯ್ಯ. ಕೆಲವ್ರು ಕೆಲಸ ಮಾಡೋರಿಗೆ ಪಗಾರ ಜಲ್ದಿ ಕೊಡಂಗಿಲ್ಲ, ಸತಾಸ್ತಾರ ಬೇಕಂತ ಅವ್ರಿಗೆ. ಕೆಲಸ ಮಾಡಿರ್ತಾನೆ ಎಲ್ಲ, ಬಟ್ ಪಗಾರ ಕೊಡಂಗಿಲ್ಲ. ನಮ್ ಡ್ರೈವರ್ಗೆ ನನಗೆ ಆಕ್ಚುಲಿ ನಮ್ ಪೇಮೆಂಟ್ ಆಗೋದು 15 ದಿವಸ ಆದ ನಂತರ, ಬಟ್ ಅವನಿಗೆ 1ನೇ ತಾರೀಕೆ ಪೇಮೆಂಟ್ ಕೊಟ್ಬಿಡ್ತೀನಿ ತಗೋ ಈಗ ಅಂತ, ಬಾಡಿ ಕಟ್ಟದ ಅದು ಅಂತ ಹೇಳಿ ಸತಾಸಂಗಿಲ್ಲ. ಯಾಕೆ? ಅದು ಪ್ರಿನ್ಸಿಪಲ್. ಇದು ನಾವು ಬ್ಲೆಸ್ಸಿಂಗ್ ಆಗಿರ್ತೇವೋ ಹಂಗೆ ದೇವ್ರು ನಮಗೆ ಆಶೀರ್ವಾದವನ್ನು ಕೊಡ್ತಾರೆ. ಅಲ್ಲೆಲ್ಲೂಯ್ಯ. ಮಾಡ್ತಾರೆ ಇದು ಹೋಮ್ವರ್ಕ್ ಮಾಡ್ತೀರಾ? ಒಂದು ಅದು. ಎರಡನೇದೇನಂದ್ರೆ, ನನ್ನ ಜೀವಿತದಲ್ಲಿ ದೇವ್ರು ಏನ್ ತಲಾಂತ ಕೊಟ್ಟಿದ್ದಾರೆ, ಏನ್ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನ ಹೇಗೆ ಯೂಸ್ ಮಾಡ್ತಾ ಇದೀನಿ ನೋಡ್ರಿ. ಅನೇಕ ಸಲ ನಿಮ್ಮ ಗಿಫ್ಟ್ ಅಲ್ಲೇ ನಿಮ್ಮ ಅರ್ನಿಂಗ್ ಇರ್ತದೆ. ಅಲ್ಲೆಲ್ಲೂಯ್ಯ. ನಿಮ್ಮ ತಲಾಂತಲ್ಲೇ ನಿಮ್ಗೆ ಅರ್ನಿಂಗ್ ಇರ್ತದೆ. ಒಂದ್ಸಲ ಒಬ್ಬ ಸೇವಕರು ಒಂದು ಉದಾಹರಣೆ ಏನ್ ಹೇಳಿದ್ರೆ ಏನಂದ್ರೆ, ಒಬ್ಬ ಅಮ್ಮ ಇದ್ಲು, ಅವಳಿಗೆ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ಒಬ್ಬ ಲೇಡಿ ಪಾಸ್ಟರ್ ಹತ್ರ ಅಳ್ಕೊಂತ ಬಂದಿದ್ದಾಳೆ. ನನ್ ಮಕ್ಕಳು ನೋಡ್ಕೋಬೇಕು, ನನ್ ಗಂಡ ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ನನ್ ಮಕ್ಳಿಗೆ ಹೆಂಗ್ ಓದಿಸ್ಬೇಕು, ಹೆಂಗ್ ಬೆಳೆಸ್ಬೇಕು ಅಂತ ಹೇಳಿ ಪಾಸ್ಟರ್ ಹತ್ರ ಬಂದು ಅಳ್ತಿದ್ದಾಳೆ. ಅದಕ್ಕೆ ಇವಳು ಯಾವಾಗೋ ಒಂದ್ಸಲ ಪಾಸ್ಟರ್ಗೆ ಒಳ್ಳೆ ಬಿಸ್ಕಿಟ್ ಮಾಡಿ ತಂದ್ಕೊಟ್ಟಿದ್ದಳು. ಪಾಸ್ಟರ್ ಕುತ್ಕೊಂಡು ಕೇಳ್ತಿದ್ದಾರೆ, ಬರ್ತಾ ಇದ್ದಾಳೆ, ಇದು ಲಾಸ್ಟ್ ಚೆಕ್ ನಂದಿದು, ನೆಕ್ಸ್ಟ್ ಬಿಲ್ ಹೆಂಗ್ ಕಟ್ಬೇಕು, ನಾ ಏನ್ ಮಾಡ್ಬೇಕು, ನಾ ಗೊತ್ತಾಗ್ತಿಲ್ಲ ನನಗೆ ಅಂತ ಕೇಳಿದಾಗ ಆ ಸೇವಕರು ಹೇಳ್ತಾರೆ ಏನಂದ್ರೆ, ಲಾಸ್ಟ್ ಟೈಮ್ ನೀನ್ ನನಗೆ ಒಂದು ಕುಕೀಸ್ ಅಂದ್ರೆ ಅರ್ಥ ಆಗ್ತದ? ದಪ್ಪ ಬಿಸ್ಕಿಟ್ ಇರುತ್ತೆ ನೋಡಿ. ಲಾಸ್ಟ್ ಟೈಮ್ ನನಗೆ ಅದು ಬಿಸ್ಕಿಟ್ ಮಾಡಿ ತಂದು ಕೊಟ್ಟಿದೆಯಲ್ಲ, ಸೂಪರ್ ಆಗಿತ್ತದು ಅಂತ. ಇವಾಗ ಫಸ್ಟ್ ನಾನು ಕಣ್ಣೀರ್ ಹೇಳ್ಕೊಳತ್ತೇನೆ ಇಲ್ಲಿ. ನೀವು ಬಿಸ್ಕಿಟ್ ಬಗ್ಗೆ ಹೇಳ್ತಾ ಇದೀರಿ, ನಾನು ಕಷ್ಟ ಹೇಳ್ಕೊಳತ್ತೀನಿ, ಬಿಸ್ಕಿಟ್ ಬಗ್ಗೆ ಭಾರಿ ಮಾಡಿರೋಣ. ಅವ್ರು ಹೇಳ್ತಿದಾರೆ, ನಿಜವಾಗ್ಲೂ ನಿನಗೆ ಬಿಲ್ ಪೇ ಮಾಡಕ್ಕೆ ನಿನ್ನ ಲೈಫ್ ಬ್ಲೆಸ್ಸಿಂಗ್ ಬೇಕಾ ಅಂತ ಸ್ತ್ರೀ ಕೇಳ್ತಾರೆ. ಹೌದು. ಅವ್ರು ಹೇಳ್ತಾರೆ, ಇನ್ಮೇಲೆ ಜಾಬ್ ಮಾಡೋದ್ ಬಿಟ್ಬಿಡು, ಅಂದ್ರೆ ಜಾಬಿಗೆ ಇನ್ನೊಂದು ಜಾಬ್ ಟ್ರೈ ಮಾಡ್ಬೇಡ. ಆ ಬಿಸ್ಕಿಟ್ ಏನ್ ಮಾಡಿದ್ಯಲ್ಲ ನೀ, ಅದನ್ನು ಮಾಡಿ ಫಸ್ಟ್ ಹೋಗಿ ನೀ ಯಾವ ಕಂಪ್ನಿ ಒಳಗೆ ಬಿಟ್ಟು ಬಂದಿದ್ಯಲ್ಲ ಅದೇ ಕಂಪ್ನಿ ಒಳಗೆ ಹೋಗಿ ಕೊಡಕ್ ಸ್ಟಾರ್ಟ್ ಮಾಡ. ಅವಳದ್ರಲ್ಲಿ ಎಕ್ಸ್ಪರ್ಟ್ ಇದಿಲ್ಲ ಅವಳು, ಆ ಬಿಸ್ಕಿಟ್ ಮಾಡೋದ್ರಲ್ಲಿ. ಆಕಿ ಹೋಗಿ ಯಾವ ಕಂಪನಿಯಿಂದ ತೆಗೆದಿದ್ರು ಆ ಕಂಪನಿಯಲ್ಲಿ ಬಿಸ್ಕಿಟ್ ಅನ್ನ ಸರ್ವ್ ಮಾಡ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ತೋತಾರೆ, ಆಮೇಲೆ ಅಲ್ಲಿ ಸಿಒ ಭಾರಿ ಟೇಸ್ಟ್ ಇದೆಯಲ್ಲ ಅಂತ ಹೇಳಿ ಆಕೆಗೆ ದೊಡ್ಡ ಆರ್ಡರ್ ಕೊಡ್ತಾರೆ. ಇನ್ ಮುಂದೆ ನಮ್ ಕಂಪ್ನಿಗೆ ನೀನು ಬಿಸ್ಕಿಟ್ ಸಪ್ಲೈ ಮಾಡು ಅಂತ ಹೇಳಿ. ಅಲ್ಲಿಂದ ಅವಳ ಲೈಫ್ ಚೇಂಜ್ ಆಗಿ, ಇದು ಲೈವ್ ಆಗಿರೋದು ಇದು. ಅಲ್ಲಿಂದ ಅವಳದು ಲೈಫ್ ಚೇಂಜ್ ಆಗಿ ಆ ಬಿಸ್ಕಿಟ್ ಕಂಪ್ನಿಗೆ ಓನರ್ ಆಗಿ ಅನೇಕ ಜನರಿಗೆ ಅವಳು ಕೆಲಸಕ್ಕೆ ಇಟ್ಟಿದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸ್ತ್ರೀಯರ್, ನೀವು ಅಡಿಗೆ ಮಾಡೋದು ನಾನು ಹೇಳಿದ ಅದು ಒಂದು ಗಿಫ್ಟ್. ಅದು ನೀವು ಅದನ್ನೇ ಬಿಸ್ನೆಸ್ ಆಗಿ ಮಾಡ್ಕೋಬಹುದು. ಯಾರು ಮಾಡ್ತಾರ ಬಿಡ್ರಿ, ಅಡಿಗೆ ಮಾಡ್ಬೇಕು, ಮತ್ ಕೊಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಬರಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಮನಸ್ಸುಂಟ ಹೊರಗಡೆ ಬರ್ಲಕ್ಕೆ ಮನಸ್ಸಿದ್ರೆ ಅವಾಗ ನೀವು ಏನ್ ಮಾಡಕ್ಕೂ ಸಿದ್ಧರಿರ್ತೀರಿ. ಎಲ್ಲ ದೇವರೇ ಮಾಡ್ಲಿ, ದೇವ್ರು ಮಾಡಕ್ ಎಲ್ಲ ಶಿಲ್ಬೆ ಮೇಲೆ ಏನ್ ಮಾಡ್ಬೇಕು ಎಲ್ಲ ಮಾಡಿ ಮುಗಿಸಿದ್ದಾರೆ. ಬಟ್ ಇವಾಗ ನಿಮಗೆ ಪರಿಸ್ಥಿತಿನ ಹೊರಗಡೆ ಬರ್ಬೇಕು ಅಂದ್ರೆ ದೇವರು ನಿಮಗೆ ಕೊಡಲ್ಪಟ್ಟಿರುವಂತ ತಲಾಂತಗಳಲ್ಲಿ, ನಿಮಗೆ ಕೊಡಲ್ಪಟ್ಟಿರೋ ಗಿಫ್ಟ್ ಗಳಲ್ಲಿ ನೀವು ಅದನ್ನು ಏನಂತಂದ್ರೆ ಡೆವಲಪ್ ಮಾಡಿ ಅದನ್ನು ಬೆಳೆಸಿದ್ರೆ ಅದರಲ್ಲೇ ದೊಡ್ಡ ನಿಮಗೆ ಇನ್ಕಮ್ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ವಿಷಯ. ಒಂದು, ಹೋಗಿ ನಿಮ್ಮ ಫೈನಾನ್ಸ್ ಅನ್ನು ಚೆಕ್ ಮಾಡ್ಬೇಕು. ನಾನು ಎಷ್ಟು ಫಸ್ಟ್ ಚೆಕ್ ಮಾಡ್ಬೇಕು, ದೇವರಿಗಾಗಿ ನಾನು ಎಷ್ಟು ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ಎರಡನೇದಾಗಿ, ಎಷ್ಟು ಎಲ್ಲೆಲ್ಲಿ ವೇಸ್ಟ್ ಆಗಿ ಮಾಡ್ತಾ ಇದ್ದೀನಿ.
ಎರಡನೇದೇನಂದ್ರೆ ದೇವ್ರು ನನಗೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ, ಏನ್ ತಲಾಂತ್ ಕೊಟ್ಟಿದ್ದಾರೆ, ನಾನು ಹೆಂಗೆ ಸರ್ವ್ ಮಾಡ್ಬೋದು, ಹೆಂಗೆ ಸಭೆಯಲ್ಲಿ ನಾನು ಉಪಯೋಗಿಸಲ್ಪಡ್ಬೋದು, ಹೆಂಗೆ ಇತರರಲ್ಲಿ ನಾನು ಉಪಯೋಗಿಸಲ್ಪಡ್ಬೋದು. ಎರಡು ಕಾರ್ಯ ನೀವು ಮಾಡ್ರಿ. ಹಲ್ಲೆಲೂಯ. ಅನೇಕ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಬಿಡುಗಡೆ ಆಗ್ತದೆ. ಹಲ್ಲೆಲೂಯ. ಎಲ್ರಿ